Hello everyone. In this session, we will have a discussion regarding the nomenclature of derivatives of hydrocarbons. Now the question comes, what are the derivatives of hydrocarbons? So these are the compounds generated when one or more hydrogen atoms of the hydrocarbons are replaced by heteroatoms or groups. Remember, for hydrocarbons, you can consider any alkanes or alkenes or alkynes as an example. ಓಕೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಹೈಡ್ರೋಕಾರ್ಬನ್ಸ್ ಅಂತ ಬಂದಾಗ ಅಲ್ಕೇನ್, ಅಲ್ಕೀನ್, ಅಲ್ಕೈನ್ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀರಿ. ಬೇಸಿಕ್ ಎಕ್ಸಾಂಪಲ್ ಇಂದನೇ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅಲ್ಕೇನ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ದ ಫಸ್ಟ್ ಹೋಮೋಲಾಗ್ ಆಫ್ ದಿ ಅಲ್ಕೇನ್ ಸೀರೀಸ್ ಈಸ್ ಮೀಥೇನ್. ಯು ಕ್ಯಾನ್ ರಿಮೆಂಬರ್ ದಿ ಫಾರ್ಮುಲಾ ಆಲ್ಸೋ. ಮೀಥೇನ್ಗೆ ಫಾರ್ಮುಲಾ CH4 ಅಂತ ಹೇಳಿ ಬರದೆ. ಗೊತ್ತಾಗ್ತಾ ಇದೆಯಾ? ಎಸ್, ಇದನ್ನು ನಾನು ಪ್ಯೂರ್ಲಿ ಹೈಡ್ರೋಕಾರ್ಬನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೇನೆ. ಬಿಕಾಸ್ ದಿಸ್ ಮಾಲಿಕ್ಯೂಲ್ ಕಂಟೈನ್ಸ್ ಓನ್ಲಿ ಕಾರ್ಬನ್ ಆಸ್ ವೆಲ್ ಆಸ್ ಹೈಡ್ರೋಜನ್ಸ್ ಇನ್ ಇಟ್. ಬೇರೆ ಯಾವುದೇ ಹೆಟಿರೋ ಎಲಿಮೆಂಟ್ಸ್ ಇಲ್ಲ. ನನಗೆ ಇವಾಗ ಹೈಡ್ರೋಕಾರ್ಬನ್ ಬೇಡ, ಅದರ ಡೆರವೇಟಿವ್ ಬೇಕು. ಸೊ ಇವಾಗ ತಾನೇ ಡೆಫಿನೇಷನ್ ಅನ್ನು ಹೇಳಿದೆ. ಡೆರವೇಟಿವ್ಸ್ ಆರ್ ದೋಸ್ ಕಂಪೌಂಡ್ಸ್ ಒಬ್ಟೈನ್ಡ್ ಬೈ ದ ರಿಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಆಟಮ್ಸ್ ಆಫ್ ದಿ ಅಲ್ಕೇನ್ ಬೈ ಹೆಟಿರೋ ಆಟಮ್ಸ್ ಆರ್ ಗ್ರೂಪ್ಸ್ ಅಂತ ಹೇಳಿದೆ. ಹೈಡ್ರೋಜನ್ ಆಟಮ್ನ ತೆಗಿತೀರಿ, ತೆಗೆದು ಆ ಜಾಗದಲ್ಲಿ ಹೆಟಿರೋ ಆಟಮ್ ಯಾವುದು ಬೇಕಾದರೂ ಆಗಿರ್ಬೋದು. ನೀವು ಯಾವುದಾದ್ರೂ ಹ್ಯಾಲೋಜನ್ ಆಟಮ್ನ ಇಂಟ್ರೊಡ್ಯೂಸ್ ಮಾಡ್ಬೋದು, ಓಕೆನಾ? ಅಥವಾ ಗ್ರೂಪ್ಸ್ ಅಂದರೆ ಫಂಕ್ಷನಲ್ ಗ್ರೂಪ್ಸ್ ಒಂದಿಷ್ಟನ್ನ ಕಲ್ತಿದ್ವಿ ಮುಂಚೆ. ಆಲ್ಕೋಹಾಲ್ ಅಂದರೆ OH, ಅಲ್ಡಿಹೈಡ್ ಅಂದರೆ CHO, ಈ ಥರದ ಫಂಕ್ಷನಲ್ ಗ್ರೂಪ್ಸ್ಗಳನ್ನು ಬೇಕಾದರೂ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು. ಅವಾಗ ಬರುವ ಕಂಪೌಂಡ್ಸ್ಗಳನ್ನು ಡೆರವೇಟಿವ್ಸ್ ಅಂತ ಹೇಳಿ ಕರೀತಾ ಇದ್ದಾರೆ. ಓಕೆ, ಸೇ ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಒಂದು ಹೈಡ್ರೋಜನ್ ಆಟಮ್ನ ತೆಗಿತಾ ಇದ್ದಾನೆ. ತೆಗೆದು ಆ ಜಾಗದಲ್ಲಿ ಯಾವುದೋ ಒಂದು ಹೆಟಿರೋ ಆಟಮ್ X ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಸೊ ನೋಡಿ, ಈ ಫಾರ್ಮುಲಾದಲ್ಲಿ ಒಂದು ಹೈಡ್ರೋಜನ್ ಹೋಯಿತು. ಅವಾಗ ಉಳಿದಿರೋ ಫಾರ್ಮುಲಾ ಏನು? CH3. ಒಂದು ವೆಲೆನ್ಸಿ ಸ್ಯಾಟಿಸ್ಫೈ ಆಗದೆ ಹಾಗೆ ಉಳ್ಕೊಂಡಿದೆ. ಕರೆಕ್ಟಾ? CH4 ಅಲ್ಲಿ ಒಂದು ಹೈಡ್ರೋಜನ್ ತೆಗೆದ್ರಿ, ಉಳಿದಿರೋದು CH3. ಕಾರ್ಬನ್ನಿನ ಒಂದು ವೆಲೆನ್ಸಿ ಇನ್ನೂ ಸ್ಯಾಟಿಸ್ಫೈ ಆಗದೆ ಹಾಗೇನೆ ಉಳ್ಕೊಂಡಿದೆ. ಅದನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಏನು ಮಾಡಿದ್ರಿ? ಇನ್ನೊಂದು ಹೆಟಿರೋ ಆಟಮ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ, X ಅಂತ ಹೇಳಿ ಬರದೆ. ಗೊತ್ತಾಗ್ತಾ ಇದೆಯಾ? ಸೊ ನಾವು ದಿಸ್ ಕಂಪೌಂಡ್ ಈಸ್ ಕಾಲ್ಡ್ ಆಸ್ ಅ ಡೆರವೇಟಿವ್. ಇದನ್ನು ನಾನು ಡೆರವೇಟಿವ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೇನೆ. ಇದು ಯಾವ ಡೆರವೇಟಿವ್ ಬೇಕಾದರೂ ಆಗಿರ್ಬೋದು, ಮುಂದೆ ನಿಮಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಇವಾಗ ಇನ್ನೂ ಒಂದು ಎಕ್ಸಾಂಪಲ್ ಅನ್ನು ತಗೊಳ್ತೇನೆ. ದ ನೆಕ್ಸ್ಟ್ ಹೋಮೋಲಾಗ್ ಆಫ್ ದಿ ಅಲ್ಕೇನ್ ಸೀರೀಸ್ ಈಸ್ ಈಥೇನ್. ನೆನ್ಪು ಮಾಡ್ಕೊಳ್ಳಿ, ಈತ್ ರೆಪ್ರೆಸೆಂಟ್ಸ್ ದ ಪ್ರೆಸೆನ್ಸ್ ಆಫ್ 2 ಕಾರ್ಬನ್ ಆಟಮ್ಸ್. ANE ಅಂತ ಇದೆ ಅಲ್ಕೇನ್. ಫಾರ್ಮುಲಾ ಕಂಪ್ಲೀಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಿ? ಹೈಡ್ರೋಜನ್ಸ್ ಅನ್ನ ಬರೀತಾ ಇದ್ದೀರಿ. ಗೊತ್ತಾಗಿದೆಯಾ? ಎಸ್. ಇವಾಗ ಈಥೇನಿನ ಯಾವುದಾದ್ರೂ ಒಂದು ಡೆರವೇಟಿವ್ನ ನಾನು ಬರೀಬೇಕಂದ್ರೆ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಒಂದು ಹೈಡ್ರೋಜನ್ ಆಟಮ್ನ ತೆಗಿಬೇಕು. ತೆಗೆದು ಆ ಜಾಗದಲ್ಲಿ ಯಾವುದಾದ್ರೂ ಹೆಟಿರೋ ಆಟಮ್ನ ಬೇಕಾದರೂ ಇಂಟ್ರೊಡ್ಯೂಸ್ ಮಾಡ್ಬೋದು, ಅಥವಾ ಗ್ರೂಪ್ ಆಫ್ ಆಟಮ್ಸ್, ಓಕೆ, ಯಾವುದಾದ್ರೂ ಫಂಕ್ಷನಲ್ ಗ್ರೂಪ್ ಅನ್ನು ಬೇಕಾದರೂ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್, ಯು ಆರ್ ಫೆಮಿಲಿಯರ್ ವಿತ್ ದ ಹೈಡ್ರೋಕ್ಸಿಲ್ ಗ್ರೂಪ್. ಆಲ್ಕೋಹಾಲ್ ಫಂಕ್ಷನಲ್ ಗ್ರೂಪ್ ಅಂತ ಹೇಳಿ ಕರಿತೀರಿ. ಅದನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಅವಾಗ ಫಾರ್ಮುಲಾ ಏನಾಗುತ್ತೆ ನೋಡಿ. ನಾನು ಇದನ್ನು ಹೀಗೆ ಬರ್ಕೊಂಡೆ, CH3 ಅಂತ. ಈ ಕಾರ್ಬನ್ನಿಂದ ಒಂದು ಹೈಡ್ರೋಜನ್ ತೆಗಿತಾ ಇದ್ದಾನೆ. CH3 ಇಂದ ಒಂದು ಹೈಡ್ರೋಜನ್ ತೆಗೆದೆ, ಒಂದು ಹೈಡ್ರೋಜನ್ ಕಡಿಮೆ ಮಾಡಿ. ಫಾರ್ಮುಲಾ ಏನಾಯಿತು? CH2. ಒಂದು ಹೈಡ್ರೋಜನ್ ಹೋಗಿದೆ ಅಲ್ವಾ, ಆ ಜಾಗ ಖಾಲಿ ಹಾಗೆ ಇರುತ್ತೆ. ಅಂದರೆ ದಿಸ್ ಕಾರ್ಬನ್ ಈಸ್ ಲೆಫ್ಟ್ ವಿತ್ ಒನ್ ಅನ್ಸ್ಯಾಟಿಸ್ಫೈಡ್ ವ್ಯಾಲೆನ್ಸಿ. ಆ ಜಾಗದಲ್ಲಿ ನಾನು ಏನು ಮಾಡಬೇಕು ಅಂದರೆ ಆ ಫಂಕ್ಷನಲ್ ಗ್ರೂಪ್ OH ಅನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಗೊತ್ತಾಗಿದೆಯಲ್ಲ? ನಾವಿವಾಗ ಈ ಮಾಲಿಕ್ಯೂಲ್ನ ಹೈಡ್ರೋಕಾರ್ಬನ್ ಅಂತ ಕರೆಯೋ ಹಾಗಿಲ್ಲ. ಇಟ್ ಈಸ್ ನೇಮ್ಡ್ ಆಸ್ ಅ ಡೆರವೇಟಿವ್ ಆಫ್ ಹೈಡ್ರೋಕಾರ್ಬನ್. ಡೆರವೇಟಿವ್ ಆಫ್ ಹೈಡ್ರೋಕಾರ್ಬನ್. ಆ ಡೆರವೇಟಿವ್ಸ್ಗಳನ್ನು ಬೇರೆ ಬೇರೆ ಕ್ಲಾಸಸ್ಗಳಲ್ಲಿ ಡಿವೈಡ್ ಮಾಡ್ತಾ ಹೋಗಿದ್ದೇವೆ, ಡಿಪೆಂಡಿಂಗ್ ಅಪಾನ್ ದ ಹೆಟಿರೋ ಆಟಮ್ ಪ್ರೆಸೆಂಟ್ ಆರ್ ಡಿಪೆಂಡಿಂಗ್ ಅಪಾನ್ ದಿ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್. ನೀವು ಹೈಡ್ರೋಜನ್ ಆಟಮ್ನ ತೆಗೆದು ಬೇರೆ ಯಾವ ಹೆಟಿರೋ ಆಟಮ್ನ ಇಂಟ್ರೊಡ್ಯೂಸ್ ಮಾಡಿದಿರಿ, ಅಥವಾ ಯಾವ ಫಂಕ್ಷನಲ್ ಗ್ರೂಪ್ನ ಇಂಟ್ರೊಡ್ಯೂಸ್ ಮಾಡಿದಿರಿ, ಅದರ ಬೇಸಿಸ್ ಮೇಲೆ the derivatives are categorized into various classes.
ಅದನ್ನು ನಾವು ಬೇರೆ ಬೇರೆ ಕ್ಲಾಸಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಾವೆ. ಸೊ ನಾನು ಇವಾಗ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಹೈಡ್ರೋಕಾರ್ಬನ್ಸ್ ಮೇಲೆ. ಆಸ್ ದ ನೇಮ್ ಇನ್ಸಿಸ್ಟ್ಸ್, halogen derivatives of hydrocarbons are those compounds in which the hydrogen atom of a hydrocarbon gets replaced by halogen atom. ನೀವು ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಹೈಡ್ರೋಜನ್ ಅನ್ನು ತೆಗಿತೀರಿ, ತೆಗೆದು ಆ ಜಾಗದಲ್ಲಿ ಯಾವ ಆಟಮ್ನ ಇಂಟ್ರೊಡ್ಯೂಸ್ ಮಾಡಬೇಕು? ಹ್ಯಾಲೋಜನ್ ಆಟಮ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಸ್ವಲ್ಪ ಬೇಸಿಕ್ ಥಿಂಗ್ ಗೊತ್ತಿರಬೇಕು. ವಾಟ್ ಆರ್ ಹ್ಯಾಲೋಜನ್ಸ್ ಅಂತ. Halogens are the group 17 elements in the periodic table. Periodic table ಅಲ್ಲಿ ಗ್ರೂಪ್ 17 ಎಲಿಮೆಂಟ್ಸ್ ಗಳನ್ನ ನಾವು ಹ್ಯಾಲೋಜನ್ಸ್ ಅಂತ ಹೇಳಿ ಕರೀತಾ ಇದ್ದೇವೆ. ಬೇಸಿಕ್ ಹೇಳ್ತಾ ಇದ್ದೇನೆ, ಬೇಸಿಕ್ ಥಿಂಗ್ಸ್ ಅನ್ನ. ಓಕೆ, ಆ ಗ್ರೂಪ್ 17 ಅಲ್ಲಿ ದ ಫಸ್ಟ್ ಎಲಿಮೆಂಟ್ ಈಸ್ ಫ್ಲೋರಿನ್, ಎಫ್ ಅಂತ ಇದೆ. ನೆಕ್ಸ್ಟು ಕ್ಲೋರಿನ್ ಬರುತ್ತೆ, ಸಿ ಎಲ್ ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ನೆಕ್ಸ್ಟು ಬ್ರೋಮಿನ್, ಬಿ ಆರ್. ನೆಕ್ಸ್ಟ್ ಒನ್ ಈಸ್ ಅಯೋಡಿನ್, ಐ ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ಇನ್ನೂ ಒಂದಿದೆ ಆಸ್ಟಟೈನ್ ಅಂತ, ನಾವು ಅದನ್ನು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಹ್ಯಾಲೋಜನ್ ಅಂತ. ಓಕೆ, ಮುಂದೆ ಎಲ್ಲ ಕ್ಲಾರಿಟಿ ಸಿಗುತ್ತೆ, ಡೋಂಟ್ ವರಿ. ಸದ್ಯಕ್ಕೆ ಹ್ಯಾಲೋಜನ್ಸ್ ಅಂದಾಗ ಫ್ಲೋರಿನ್ ಎಫ್, ಕ್ಲೋರಿನ್ ಸಿ ಎಲ್, ಬ್ರೋಮಿನ್ ಬಿ ಆರ್, ಅಯೋಡಿನ್ ಐ, ಈ 4 ಎಲಿಮೆಂಟ್ಸ್ಗಳನ್ನು ಜ್ಞಾಪಕಕ್ಕೆ ತಂದ್ಕೋಬೇಕು. ಸೊ halo derivatives of hydrocarbons or halogen derivatives of hydrocarbons ಅಂತ ಬಂದ ಕೂಡಲೇ ನಿಮಗೇನು ಗೊತ್ತಾಗುತ್ತೆ ಅಂದರೆ, ಹಿಯರ್ ಯು ನೀಡ್ ಟು ರೀಪ್ಲೇಸ್ ಒನ್ ಆರ್ ಮೋರ್ ಹೈಡ್ರೋಜನ್ ಆಟಮ್ಸ್ ಆಫ್ ಎ ಹೈಡ್ರೋಕಾರ್ಬನ್ ಬೈ ಈಕ್ವಲ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್. ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಹೈಡ್ರೋಜನ್ಸ್ ಅನ್ನು ತೆಗಿತೀರಿ, ತೆಗೆದು ಆ ಜಾಗದಲ್ಲಿ ಈಕ್ವಲ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತೀರಿ. ಈಸ್ ಇಟ್ ಓಕೆ? ಅವುಗಳ ನಾಮನ್ ಕ್ಲೇಚರ್ ಹೇಗೆ ಮಾಡೋದು ಅದನ್ನು ನಾವು ಚೆಕ್ ಮಾಡ್ತಾ ಹೋಗಬೇಕು. ಈಸ್ ಇಟ್ ಓಕೆ? ಎಸ್. ಬಿಫೋರ್ ದಟ್ ಯು ನೀಡ್ ಟು ಬಿ ಪರ್ಫೆಕ್ಟ್ ವಿತ್ ದ ನೇಮ್ಸ್ ಆಫ್ ಅಲ್ಕೈಲ್ ಗ್ರೂಪ್ಸ್. ನಾನು ನಾಮನ್ ಕ್ಲೇಚರ್ ಪಾರ್ಟನ್ನು ಸ್ಟಾರ್ಟ್ ಮಾಡುವ ಟೈಮಲ್ಲಿ ಅಲ್ಕೈಲ್ ಗ್ರೂಪ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ. ಒಂದು ಕಾರ್ಬನ್ ಇದ್ದರೆ ಮೀಥೈಲ್ ಗ್ರೂಪ್ CH3 ಅಂತ ಇಂಟ್ರೊಡ್ಯೂಸ್ ಮಾಡ್ತೀರಿ. 2 ಕಾರ್ಬನ್ ಇರೋ ಅಲ್ಕೈಲ್ ಗ್ರೂಪ್ C2H5 ಅಂತ ಇರುತ್ತೆ, ಈಥೈಲ್ ಅಂತ ಇರುತ್ತೆ. ಇನ್ನು ಪ್ರೊಪೈಲ್ ಅಂತ ಬಂದಾಗ ಎನ್ ಪ್ರೊಪೈಲ್, ಐಸೋ ಪ್ರೊಪೈಲ್ ಅಂತ 2 ಥರದ ಪ್ರೊಪೈಲ್ ಗ್ರೂಪ್ಸ್ ಇದೆ. ಬ್ಯೂಟೈಲ್ ಗ್ರೂಪ್ ಬಂದಾಗ ಎನ್ ಬ್ಯೂಟೈಲ್, ಸೆಕೆಂಡರಿ ಬ್ಯೂಟೈಲ್ ಅಂತ ಕರಿತೀರಿ. 4 ಕಾರ್ಬನ್ಸ್ ಲೀನಿಯರ್ ಚೈನ್ ಇದ್ರೆ ಎನ್ ಬ್ಯೂಟೈಲ್, ಸೆಕೆಂಡರಿ ಬ್ಯೂಟೈಲ್ ಅಂತ. ಅದೇ ಸಪೋಸ್ ಬ್ರಾಂಚ್ಡ್ ಚೈನ್ ಆಯಿತು ಅಂದರೆ ಐಸೋ ಬ್ಯೂಟೈಲ್ ಆ್ಯಂಡ್ ಟರ್ಷಿಯರಿ ಬ್ಯೂಟೈಲ್ ಅಂತ ರಿಪೀಟ್ ಮಾಡ್ತೀರಿ. ಕರೆಕ್ಟ್ ಅಲ್ವಾ? ಸೊ ಈ ಥರದ ಅಲ್ಕೈಲ್ ಗ್ರೂಪ್ಸ್ಗಳನ್ನು ನಾನು ನಿಮಗೆ ಹೇಳಿಕೊಟ್ಟಿದ್ದೆ. ಅದನ್ನು ಪದೇ ಪದೇ ನೋಡಿ ಜ್ಞಾಪಕ ಇಟ್ಕೊಳ್ಳಿ, ಮರೀಲಿಕ್ಕೆ ಹೋಗಬೇಡಿ. ಸಪೋಸ್ ನೆನಪು ಆಗ್ತಾ ಇಲ್ಲ ಅಂದರೆ ಇವಾಗ ಈ ವಿಡಿಯೋನ ಪಾಸ್ ಮಾಡಿಕೊಂಡು ಮತ್ತೊಂದು ಸರಿ ಅದನ್ನು ರೆಫರ್ ಮಾಡ್ಕೊಳ್ಳಿ. ದಟ್ ಈಸ್ ದ ವೆರಿ ಬೇಸಿಕ್ ಥಿಂಗ್ ಫಾರ್ ನಾಮನ್ ಕ್ಲೇಚರ್. ಓಕೆ ಅಲ್ವಾ? ಎಸ್. ವೈಲ್ ಕಮಿಂಗ್ ಟು ದ ನಾಮನ್ ಕ್ಲೇಚರ್ ಆಫ್ ಹ್ಯಾಲೋ ಡೆರಿವೇಟಿವ್ಸ್ ಆಫ್ ಹೈಡ್ರೋಕಾರ್ಬನ್ಸ್, ಇಲ್ಲಿ ಕಾಮನ್ ನೇಮ್ ನಾವೇನು ಕೊಡಬೇಕು ಅಂದರೆ ಅಲ್ಕೈಲ್ ಹೆಲೈಡ್ಸ್ ಅಂತ ಕೊಡ್ತಾ ಇದ್ದಾವೆ. ಅಲ್ಕೈಲ್ ಸ್ಪೇಸ್ ಅನ್ನು ಕೊಟ್ಟು ಹೆಲೈಡ್ ಅಂತ ನೇಮ್ ಮಾಡಬೇಕು. ಅಲ್ಕೈಲ್ ಗ್ರೂಪ್ ಯಾವುದು ಅಂತ ಐಡೆಂಟಿಫೈ ಮಾಡ್ಕೋಬೇಕು ಫಸ್ಟು. ಅದಾದ ಮೇಲೆ ಹ್ಯಾಲೋಜನ್ ಯಾವುದಿದೆ ಅಂತ ನೋಡಿ. ಸಪೋಸ್ ಫ್ಲೂರಿನ್ ಇದೆ ಅಂತ ಅಂದರೆ, ಫ್ಲೂರಿನ್ ಎಫ್ ಇದೆ ಅಂತ ಹೇಳಿದರೆ ಫ್ಲೂರೈಡ್ ಅಂತ ಹೇಳಿ ಅದನ್ನು ನೇಮ್ ಮಾಡ್ತೀರಿ. ಕಾಮನ್ ಸಿಸ್ಟಮ್ ಆಫ್ ನಾಮನ್ ಕ್ಲೇಚರ್ ಅಲ್ಲಿ ಎಫ್ ಸಪೋಸ್ ಪ್ರೆಸೆಂಟ್ ಆಗಿದ್ರೆ, ಎಫ್ ಇದ್ರೆ ಅದನ್ನು ಫ್ಲೂರೈಡ್ ಅಂತ ಹೇಳಿ ನೇಮ್ ಮಾಡಬೇಕು. ಓಕೆ, ಅದೇ ಸಿ ಎಲ್ ಇದೆ ಅಂತ ಹೇಳಿದರೆ ಕ್ಲೋರೈಡ್, ಕ್ಲೋರೈಡ್. ಸಿ ಎಲ್ ಇದೆ ಅಂದರೆ ಕ್ಲೋರೈಡ್. ಓಕೆನಾ? ಅದೇ ಥರ ಬಿ ಆರ್ ಇದೆ ಅಂತ ಹೇಳಿದರೆ ಬ್ರೋಮೈಡ್. ಬಿ ಆರ್ ಇದ್ರೆ ಬ್ರೋಮೈಡ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೀರಿ. ಹಾಗೆ ಐ ಇದ್ರೆ ಏನ್ ನೇಮ್ ಮಾಡ್ಬೋದು ಹೇಳಿ? ಅಯೋಡೈಡ್. ಅಯೋಡೈಡ್. ಇಷ್ಟು ಗೊತ್ತಾಗಿದೆಯಲ್ವಾ? ಸೊ ಈ ಹೆಸರುಗಳನ್ನೆಲ್ಲದನ್ನ ಕೂಡ ನೀವು ಜ್ಞಾಪಕ ಇಟ್ಕೊಳ್ತಾ ಬರಬೇಕು. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಕಾಮನ್ ನೇಮ್. ಇನ್ನು IUPAC ನೇಮ್ ಬಂದ್ರೆ, ಇನ್ ಕೇಸ್ ಆಫ್ IUPAC ನಾಮನ್ ಕ್ಲೇಚರ್, ದೀಸ್ ಆರ್ ನೇಮ್ಡ್ ಆಸ್ ಹ್ಯಾಲೋ ಅಲ್ಕೇನ್ಸ್. ಹ್ಯಾಲೋ ಅಲ್ಕೇನ್ಸ್
ಅದು ಅಲ್ಕೇನಿನ ಡೆರಿವೇಟಿವ್ ಆಗಿದ್ರೆ ಹ್ಯಾಲೋ ಅಲ್ಕೇನ್, ಅಲ್ಕೀನ್ ಡೆರಿವೇಟಿವ್ ಆಗಿದ್ರೆ ಹ್ಯಾಲೋ ಅಲ್ಕೀನ್. ಓಕೆ, ಸೊ ಅದನ್ನ ಎಕ್ಸಾಂಪಲ್ಸ್ ತಗೊಂಡು ನಾನು ನಿಮಗೆ ಹೇಳಿಕೊಡ್ತಾ ಬರ್ತೇನೆ. ಡೋಂಟ್ ವರಿ, ಬಿ ಪರ್ಫೆಕ್ಟ್ ವಿತ್ ದ ಬೇಸಿಕ್ ಥಿಂಗ್ಸ್ ಫಸ್ಟ್. ಅಲ್ಕೈಲ್ ಹೆಲೈಡ್ ಅಂತ ಕಾಮನ್ ನೇಮ್, ಹ್ಯಾಲೋ ಅಲ್ಕೇನ್ ಅಂತ IUPAC ನೇಮ್. ಇದಿಷ್ಟು ಬೇಸಿಕ್ ಥಿಂಗ್ ಅಲ್ಲಿ ನೆನಪಿರಲಿ. ಆಮೇಲೆ ಅನ್ಸ್ಯಾಚುರೇಷನ್ ಅಂದ್ರೆ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇದ್ದಾಗ ನೇಮಿಂಗ್ ಹೇಗೆ ಮಾಡಬೇಕು ಅದನ್ನ ಹೇಳ್ತಾ ಬರ್ತೇನೆ. ಈಸ್ ಇಟ್ ಓಕೆ? ಎಸ್. ನಾವು ಇವಾಗ 1 by 1 ಎಕ್ಸಾಂಪಲ್ಸ್ಗಳನ್ನು ನೋಡ್ತಾ ಬರೋಣ. ಬಟ್ ಬಿಫೋರ್ ದಟ್ ಯು ಜಸ್ಟ್ ರೀಕಾಲ್ ದ ನಾಮನ್ಕ್ಲೇಚರ್ ಆಫ್ ಅಲ್ಕೈಲ್ ಗ್ರೂಪ್ಸ್. ಅಲ್ಕೈಲ್ ಗ್ರೂಪ್ಸ್ ಯಾವ್ದ್ಯಾವುದು, ಅದನ್ನು ನೇಮಿಂಗ್ ಮಾಡೋದು ಹೇಗೆ, ಅದಕ್ಕೆ ಫಾರ್ಮುಲಾಸ್ ಏನಿದೆ, ಅದನ್ನೆಲ್ಲದನ್ನ ಸ್ವಲ್ಪ ರೀಕಾಲ್ ಮಾಡ್ತಾನೆ ಇರಿ. ಓಕೆ, ಫೈನ್. ಸೊ ನಾವು ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ಎಕ್ಸಾಂಪಲ್ ಫಾರ್ ಅಲ್ಕೈಲ್ ಹೆಲೈಡ್. ಇವಾಗ ನಾನು ಫಸ್ಟ್ ಫಾರ್ಮುಲಾದಲ್ಲಿ ಒಂದೇ ಒಂದು ಕಾರ್ಬನ್ ಅನ್ನು ಬರ್ಕೊಂಡೆ. ಓಕೆ, ಓನ್ಲಿ 1 ಕಾರ್ಬನ್ ಅನ್ನು ಬರೆದಿದ್ದೇನೆ. ಇಲ್ಲಿ ಯಾವುದೋ ಒಂದು ಹ್ಯಾಲೋಜನ್, ಸೇ ಫಾರ್ ಎಕ್ಸಾಂಪಲ್ Cl ಅಂತ ಹೇಳಿ ಬರೆದೆ, Cl. ನಾವು ಯು ನೀಡ್ ಟು ಕಂಪ್ಲೀಟ್ ದ ಫಾರ್ಮುಲಾ. ಓಕೆ, ಸೊ ಒಂದೇ ಒಂದು ಕಾರ್ಬನ್ ಇದೆ, ಅದರ ಒಂದು ವೆಲೆನ್ಸಿ ಕ್ಲೋರಿನ್ ಸ್ಯಾಟಿಸ್ಫೈ ಮಾಡಿದೆ. ಟೆಟ್ರಾವೆಲೆನ್ಸಿಯಲ್ಲಿ ಒಂದು ವೆಲೆನ್ಸಿಯನ್ನ ಕ್ಲೋರಿನ್ ಸ್ಯಾಟಿಸ್ಫೈ ಮಾಡಿದ್ರೆ ಇನ್ನೂ 3 ವೆಲೆನ್ಸಿ ಬಾಕಿ ಇದೆಯಲ್ಲ, ಅಲ್ಲಿಗೆ 3 ಹೈಡ್ರೋಜನ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ. ನಾವು ದ ಫಾರ್ಮುಲಾ ಬಿಕಮ್ಸ್ CH3Cl. Is it okay? Yes. Now tell me the common name of this molecule. ತುಂಬಾ ಸಿಂಪಲ್, ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ. ಕಾಮನ್ ನೇಮ್ ಅಂದಾಗ ಇದು ತಲೆಗೆ ಹೋಗ್ಬೇಕು, ಅಲ್ಕೈಲ್ ಹೆಲೈಡ್. ಯು ನೀಡ್ ಟು ಐಡೆಂಟಿಫೈ ದ ಅಲ್ಕೈಲ್ ಗ್ರೂಪ್ ಫಸ್ಟ್. ಯಾವುದು ಅಲ್ಕೈಲ್ ಗ್ರೂಪ್? ಒಂದೇ ಒಂದು ಕಾರ್ಬನ್ ಇದೆ ನೋಡಿ, ಒಂದು ಕಾರ್ಬನ್ ಇರೋ ಅಲ್ಕೈಲ್ ಗ್ರೂಪ್ ಯಾವುದು? ಮೀಥೈಲ್. ಮೀಥೈಲ್, ಕರೆಕ್ಟಾ? ಎಸ್. ನೆಕ್ಸ್ಟ್ ಹ್ಯಾಲೋಜನ್ Cl ಅಂತ ಇದೆ, ಹೆಲೈಡ್. ಸೊ Cl ಇದ್ರೆ ಏನಂತ ನೇಮ್ ಕೊಡ್ತೀರಿ? ಕ್ಲೋರೈಡ್ ಅಂತ ಹೇಳಿ ನೇಮ್ ಅನ್ನ ಮಾಡ್ತಾ ಇದ್ದೀರಿ. ದೇರ್ ಫೋರ್ ದ ಕಾಮನ್ ನೇಮ್ ಬಿಕಮ್ಸ್ ಮೀಥೈಲ್ ಕ್ಲೋರೈಡ್. ಮೀಥೈಲ್ ಕ್ಲೋರೈಡ್. ಒಂದೇ ಎಕ್ಸಾಂಪಲ್, 2 ಎಕ್ಸಾಂಪಲ್ ಅನ್ನು ನೋಡಿದ ಕೂಡಲೇ ಜ್ಞಾಪಕ ಆಗೋದಿಲ್ಲ ಅಥವಾ ಗೊತ್ತಾಗೋದಿಲ್ಲ. ಪದೇ ಪದೇ ಒಂದು 10-15 ಎಕ್ಸಾಂಪಲ್ಸ್ಗಳನ್ನು ನೀವು ನೋಡ್ತಾ ಹೋದ ಹಾಗೆ ನಿಮಗೆ ಅದು ಗಮನ ಬರ್ತಾ ಹೋಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಹಾಗಾಗಿ 2-3 ಎಕ್ಸಾಂಪಲ್ಗೆ ರೆಸ್ಟ್ರಿಕ್ಟ್ ಆಗಬೇಡಿ. 10-15-20 ಎಕ್ಸಾಂಪಲ್ಸ್ ನೋಡ್ತಾ ಹೋಗಿ, ಬುಕ್ಗಳನ್ನು ರೆಫರ್ ಮಾಡಿ, ನಿಮಗೆಲ್ಲದೂ ಕೂಡ ಗೊತ್ತಾಗ್ತದೆ. ಓಕೆ, ನಾವು ದ ಕಾಮನ್ ನೇಮ್ ಇಸ್ ಓವರ್ ಮೀಥೈಲ್ ಕ್ಲೋರೈಡ್. ಇದರ ಜೊತೆಗೆ IUPAC ನೇಮನ್ನು ಕೇಳಿದ್ದಾರೆ. IUPAC ನೇಮಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಯಾವುದು ಅಂತ ನೋಡ್ತಾ ಇದ್ದೀರಿ. ಅಂದ್ರೆ ಹ್ಯಾಲೋಜನ್ ಈಸ್ ಪ್ರೆಸೆಂಟ್ ಆಸ್ ಅ ಸಬ್ಸ್ಟಿಟ್ಯೂಯೆಂಟ್. ಹ್ಯಾಲೋಜನ್ ಅನ್ನ ನಾವು ಬ್ರಾಂಚ್ ಅಥವಾ ಸಬ್ಸ್ಟಿಟ್ಯೂಯೆಂಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗಾಗಿ ಅದರ ಹೆಸರು ಫಸ್ಟ್ಗೆ ಬರಬೇಕು. ಗೊತ್ತಾಗ್ತಾ ಇದೆಯಾ? ಸೊ ಇಲ್ಲಿ ಯಾವ ಹ್ಯಾಲೋಜನ್ ಇದೆ ನೋಡಿ, ಕ್ಲೋರಿನ್ ಇದೆ. ಸೊ ಕ್ಲೋರಿನ್ ಇದ್ರೆ IUPAC ನೇಮಲ್ಲಿ ಅದನ್ನ ಕ್ಲೋರೈಡ್ ಅಥವಾ ಕ್ಲೋರಿನ್ ಅಂತ ಬರೆಯೋದಿಲ್ಲ. ಗೊತ್ತಾಗ್ತಾ ಇದೆಯಾ? ಸೊ ಇಲ್ಲಿ ಒಂದು ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಬೇಕು. F ಇದೆ ಅಂತ ಹೇಳಿದ್ರೆ, F ಇದ್ರೆ ಇದನ್ನ ಫ್ಲೂರೋ ಅಂತ ನೇಮ್ ಮಾಡ್ತೀರಿ. ಗೊತ್ತಾಗ್ತಾ ಇದೆಯಾ? ಇದೆಲ್ಲ ನೇಮ್ಗಳನ್ನು ಯೂಸ್ ಮಾಡೋದು ನಾವು ಕಾಮನ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ಗೆ. ಫ್ಲೂರೈಡ್, ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್, ದೀಸ್ ಆರ್ ದಿ ನೇಮ್ಸ್ ಯೂಸ್ಡ್ ಇನ್ ಕಾಮನ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್. But in case of IUPAC system of nomenclature, halogens are indicated as halo in their names. ಹ್ಯಾಲೋಜನ್ಗಳನ್ನು ಹ್ಯಾಲೋ ಅಂತ ನೇಮನ್ನು ಇಂಡಿಕೇಟ್ ಮಾಡಬೇಕು. F ಇದ್ರೆ ಫ್ಲೂರೋ ಅಂತ ಬರೀತೀರಿ. ಹಾಗೆ Cl ಇದೆ ಅಂದರೆ ಕ್ಲೋರೋ ಅಂತ ಬರಿಬೇಕು. Cl ಇದ್ರೆ ಕ್ಲೋರೋ. ನೆಕ್ಸ್ಟು Br ಇದ್ರೆ ಇಟ್ ಈಸ್ ನೇಮ್ಡ್ ಆಸ್ ಬ್ರೋಮೋ. ನೆಕ್ಸ್ಟು ಹಾಗೆ I ಇದ್ರೆ ಗೊತ್ತಾಗಿರಬೇಕು, ಇಟ್ ಈಸ್ ನೇಮ್ಡ್ ಆಸ್ ಅಯೋಡೋ. ಅಯೋಡೋ. ಈಸ್ ಇಟ್ ಓಕೆ? ಸೊ ನಾವು ಟ್ರೈ. Cl ಇದೆ, ಏನ್ ಬರಿಬೋದು ನಾನು? ಕ್ಲೋರೋ ಅಂತ ಬರದೆ. Cl ಇರೋದ್ರಿಂದ ಕ್ಲೋರೋ ಅಂತ ಬರದೆ. ಕ್ಲೋರೋ. ಅಲ್ಕೇನ್ ಯಾವುದು ಅಂತ ಐಡೆಂಟಿಫೈ ಮಾಡಿ. ಇರೋದೇ 1 ಕಾರ್ಬನ್. 1 ಕಾರ್ಬನ್ ಕಂಟೈನಿಂಗ್ ಅಲ್ಕೇನ್ ಈಸ್ ನೇಮ್ಡ್ ಆಸ್ ಮೀಥೇನ್. Chloromethane is the IUPAC name of this molecule. ನಾರ್ಮಲಿ ಏನ್ ಮಾಡ್ತೇವೆ ಅಂದ್ರೆ ಕಾಮನ್ ನೇಮ್ ಅನ್ನ ಬ್ರಾಕೆಟ್ಸ್ ಅಲ್ಲಿ ಬರೀತೇವೆ, IUPAC ನೇಮ್ ಅನ್ನ ಕೆಳಗಡೆ ಬರ್ಕೊಳ್ತೇವೆ. ಗೊತ್ತಾಗಿದೆಯಾ? ಯಾವಾಗಲೂ ಕೂಡ
ಕ್ವಶನ್ ಪೇಪರ್ಗಳಲ್ಲಿ ಅಥವಾ ಆನ್ಸರ್ ಸ್ಕ್ರಿಪ್ಟ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡುವಂಥದ್ದು IUPAC ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್. ಕಾಮನ್ ನೇಮ್ ಕೆಲವೊಂದು ಮಾಲಿಕ್ಯೂಲ್ಸ್ಗಳಿಗೆ ಮಾತ್ರ ಯೂಸ್ ಮಾಡ್ತಾರೆ. IUPAC ನೇಮನ್ನು ಎಲ್ಲ ಕಡೆಯಲ್ಲಿ ಕೂಡ ವೈಡ್ಲಿ ಅಕ್ಸೆಪ್ಟ್ ಮಾಡ್ತಾರೆ. ಓಕೆ ಅಲ್ವಾ? ಎಸ್. ನಾವು ಸೆಕೆಂಡ್ ಎಕ್ಸಾಂಪಲ್ ಅನ್ನು ಹೇಳ್ತಾ ಇದ್ದಾನೆ. ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಸುಮ್ಮನೆ ವಿಡಿಯೋ ನೋಡಲಿಕ್ಕೆ ಹೋಗಲೇಬೇಡಿ. ಸೊ ನೀವೇನು ಮಾಡಬೇಕು ಅಂದರೆ, ನಾನು ಏನು ಬೋರ್ಡ್ ಮೇಲೆ ಬರಿತಾ ಇರ್ತೇನೆ, ನೀವು ಒಂದು ಶಾರ್ಟ್ ನೋಟನ್ನು ಮಾಡ್ಕೊಳ್ತಾ ಹೋಗಿ, ಬರ್ಕೊಳ್ತಾ ಇರಬೇಕು, ಬರೆದು ಪ್ರಾಕ್ಟೀಸ್ ಮಾಡಬೇಕು. ನಾವು ದ ಸೆಕೆಂಡ್ ಎಕ್ಸಾಂಪಲ್, ನಾನಿವಾಗ ಫಾರ್ಮುಲಾ ಬರೆಯೋದಿಲ್ಲ, ಬದಲಿಗೆ ಕೆಳಗಡೆ ಹೆಸರನ್ನು ಬರೀತೇನೆ. ನೀವು ಕಾಮನ್ ನೇಮ್ ಆಸ್ ವೆಲ್ ಆಸ್ ಫಾರ್ಮುಲಾನ ಕೊಡಬೇಕು ಅದಕ್ಕೆ. ಓಕೆ, ನೆಕ್ಸ್ಟ್ ಒನ್ ಈಸ್ ಬ್ರೋಮೋ ಈಥೇನ್. ಬ್ರೋಮೋ ಈಥೇನ್ ಅಂತ IUPAC ನೇಮನ್ನು ಕೊಟ್ಟಿದ್ದೇನೆ, ಬ್ರೋಮೋ ಈಥೇನ್. ನೋಡಿ, ನೇಮನ್ನು ಕೊಟ್ಟು ಫಾರ್ಮುಲಾ ಬರೀರಿ ಅಂದಾಗ ನೀವು ಫಸ್ಟಿಂದ ಹೆಸರು ನೋಡ್ತಾ ಕೂರೋದಲ್ಲ, ಕೊನೆಯಿಂದ ನೋಡಬೇಕು, ಉಲ್ಟಾದಿಂದ ನೋಡ್ತಾ ಹೋಗಿ, ನಿಮಗೆ ಈಸಿಯಾಗಿ ಗೊತ್ತಾಗತ್ತೆ. ನಾವು ಈತ್ represents the presence of 2 carbons and AN represents the presence of single bond. ಕರೆಕ್ಟಾ? ಈತ್ ಅಂತ ಹೇಳಿದ್ರೆ ಅದರಲ್ಲಿ 2 ಕಾರ್ಬನ್ ಆಟಮ್ಸ್ ಇದೆ ಅಂತ ಅರ್ಥ. ಓಕೆ, AN represents the presence of single bond between these 2 carbon atoms. ಗೊತ್ತಾಗಿದೆ? ನೆಕ್ಸ್ಟು ಇಲ್ಲಿ ಬ್ರೋಮೋ ಅಂತ ಕೊಟ್ಟಿದ್ದಾರೆ, ಅಂದರೆ ಇದು ಸಬ್ಸ್ಟಿಟ್ಯೂಯೆಂಟ್. ನೀವು ಯಾವುದಾದ್ರೂ ಒಂದು ಕಾರ್ಬನ್ಗೆ ಇದನ್ನು ಅಟ್ಯಾಚ್ ಮಾಡಿ, ನಾನು ಇಲ್ಲಿಗೆ BR ಅಂತ ಅಟ್ಯಾಚ್ ಮಾಡಿದೆ. ಓಕೆ, ನೀವು ಈ ಕಾರ್ಬನ್ಗೆ ಅಟ್ಯಾಚ್ ಮಾಡಿದರೂ ತಪ್ಪಿಲ್ಲ. ಓಕೆ ಅಲ್ವಾ? ಎಸ್. ನಾವು ಕಂಪ್ಲೀಟ್ ದ ಫಾರ್ಮುಲಾ. ಬ್ರೋಮೋ ಈಥೇನ್ ಅಂತ ಕೊಟ್ಟಿದ್ರು, ಈತ್ 2 ಕಾರ್ಬನ್ಸ್ ಬರ್ಕೊಂಡೆ, ANE ಸಿಂಗಲ್ ಬಾಂಡ್ ಅನ್ನು ಬರ್ಕೊಂಡೆ. ನೆಕ್ಸ್ಟು ಸಬ್ಸ್ಟಿಟ್ಯೂಯೆಂಟ್ಸ್ ಯಾವುದು ಕೊಟ್ಟಿದ್ದಾರೆ ನೋಡಿಕೊಂಡು ಅದನ್ನು ಇಲ್ಲಿ ಬರ್ಕೊಳ್ಳೋದು. ಗೊತ್ತಾಗಿದೆಯಲ್ವಾ? ನಾವು ಕಂಪ್ಲೀಟ್ ದ ಫಾರ್ಮುಲಾ. ಈ ಕಾರ್ಬನ್ಗೆ 1 ಬಾಂಡ್ ಅಟ್ಯಾಚ್ ಆಗಿದೆ, ಸೊ ಇನ್ನು 3 ಹೈಡ್ರೋಜನ್ಸ್ ಬರೀರಿ. ಇಲ್ಲಿ 1-2 ಬಾಂಡ್ಸ್ ಇದೆ, ರಿಮೈನಿಂಗ್ 2 ಹೈಡ್ರೋಜನ್ಸ್ ಅನ್ನು ಬರೆದಿದ್ದೀರಿ. ಈಸ್ ಇಟ್ ಓಕೆ? ಸೊ ದ ಫಾರ್ಮುಲಾ ಇಸ್ CH3 CH2 Br. ಆರ್ ಇದರ ಕಂಡೆನ್ಸ್ಡ್ ಫಾರ್ಮುಲಾ ಏನು ಬರೀಬೋದು ಅಂದರೆ C2H5 Br. ಕಂಡೆನ್ಸ್ಡ್ ಫಾರ್ಮುಲಾ ಇಸ್ C2H5 Br. ಗೊತ್ತಾಗಿದೆಯಾ? ದಿಸ್ ಇಸ್ ಬ್ರೋಮೋ ಈಥೇನ್. ನೌ ಯು ಟ್ರೈ ಫಾರ್ ಗಿವಿಂಗ್ ದ ಕಾಮನ್ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್. ಕಾಮನ್ ನೇಮ್ ಕೊಡಲಿಕ್ಕೆ ಟ್ರೈ ಮಾಡಿ. ಕಾಮನ್ ನೇಮ್ ಏನಾಗುತ್ತೆ? ಅಲ್ಕೈಲ್ ಹೆಲೈಡ್. ಹೇಳಿ, ಯಾವ ಅಲ್ಕೈಲ್ ಗ್ರೂಪ್ ಇದು? C2H5 ಅಂದರೆ ಈಥೈಲ್ ಗ್ರೂಪ್ ಆಯಿತು. ಕರೆಕ್ಟ್ ಅಲ್ವಾ? ಈಥೈಲ್. ನೆಕ್ಸ್ಟು BR ಇದೆ, BR ಇದ್ರೆ ಅದನ್ನು ಬ್ರೋಮೈಡ್ ಅಂತ ಹೇಳಿ ನೇಮ್ ಮಾಡ್ತಾ ಇದ್ದೀರಿ. Therefore the common name becomes ethyl bromide. Ethyl bromide. Is it okay? Yes. Now coming to the third example. ನಾನಿವಾಗ ಕಾಮನ್ ನೇಮನ್ನು ಕೊಡ್ತೇನೆ ನಿಮಗೆ. ನೀವು IUPAC ನೇಮ್ ಅಲಾಂಗ್ ವಿತ್ ಫಾರ್ಮುಲಾ ಬರೀಲಿಕ್ಕೆ ಟ್ರೈ ಮಾಡ್ತೀರಿ. ಓಕೆ ಅಲ್ವಾ? ಎಸ್. ನಾವು ಪ್ರೊಸೀಡಿಂಗ್ ವಿತ್ 3 ಕಾರ್ಬನ್ ಆಟಮ್ಸ್. ನೆನ್ಪು ಮಾಡ್ಕೊಳ್ತಾ ಹೋಗಿ. ದ ನೇಮ್ ಗಿವನ್ ಈಸ್ N-propyl iodide, N-propyl iodide, and one more is isopropyl iodide. Isopropyl iodide. Is it okay? ಫಸ್ಟ್ ಇವಾಗ ರೀಕಾಲ್ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಎನ್ ಟರ್ಮ್, ಸ್ಮಾಲ್ ಲೆಟರ್ ಎನ್ ಅನ್ನ ಯಾವಾಗ ಯೂಸ್ ಮಾಡ್ತೇವೆ ಅಂತ. N-propyl indicates the presence of 3 carbon atoms and a normal word indicates that the substituent is attached to the terminal carbon or the first carbon. ಕರೆಕ್ಟ್ ಅಲ್ವಾ? ನಾನೇನು ಮಾಡಬೇಕು, N-propyl ಅಂತ ಕೊಟ್ಟಿರೋದ್ರಿಂದ 3 ಕಾರ್ಬನ್ ಆಟಮ್ಸ್ ಅನ್ನು ಬರ್ಕೊಳ್ತಾ ಇದ್ದಾನೆ. 1 2 3. ಓಕೆ, ಇವಾಗ ಸಬ್ಸ್ಟಿಟ್ಯೂಯೆಂಟ್ ಅಂದ್ರೆ ಯಾವುದು? ಅಯೋಡಿನ್. ಅಯೋಡೈಡ್ ರೆಪ್ರೆಸೆಂಟ್ಸ್ ದ ಪ್ರೆಸೆನ್ಸ್ ಆಫ್ ಅಯೋಡಿನ್. ಐ ಇದೆ ಅಂತ ಅರ್ಥ. ಅದನ್ನ ಯಾವುದಾದ್ರೂ ಒಂದು ಟರ್ಮಿನಲ್ ಕಾರ್ಬನ್ಗೆ ಅಟ್ಯಾಚ್ ಮಾಡಬೇಕು, ಲಾಸ್ಟ್ ಕಾರ್ಬನ್ಗೆ, ಇಲ್ಲಿ ಅಥವಾ ಇಲ್ಲಿ, ಅದು ನಿಮ್ಮ ಚಾಯ್ಸ್. ಓಕೆ, ನಾನಿಲ್ಲಿ ಅಯೋಡಿನ್ ಅನ್ನ ಬರ್ಕೊಳ್ತಾ ಇದ್ದೇನೆ, ಐ ಅಂತ ಹೇಳಿ ಬರದೆ. ಕ್ಲಿಯರ್ ಆಯ್ತಾ?
Now complete the formulae. It becomes CH3, CH2, CH2I. Is it okay? CH3, CH2, CH2I ಅಂತ ಫಾರ್ಮುಲಾ ಕಂಪ್ಲೀಟ್ ಮಾಡಿದ್ದೇನೆ. ಗೊತ್ತಾಗಿದೆಯಲ್ವಾ? ಕಾಮನ್ ನೇಮ್ ಇದೆ N ಪ್ರೊಪೈಲ್ ಅಯೋಡೈಡ್ ಅಂತ. ಗಿವ್ ದ IUPAC ನೇಮ್. ಸೊ IUPAC ನೇಮ್ ಅನ್ನು ಕೊಡಬೇಕಾದ್ರೆ ಹ್ಯಾಲೋ ಅಲ್ಕೇನ್ ಅನ್ನೋ ವರ್ಡ್ ನಿಮ್ಮ ತಲೆಗೆ ಬರುತ್ತೆ. ಇದರಲ್ಲಿ ಕರೆಕ್ಟಾಗಿ ನೋಡಿ. ಸೊ 1-2 ಕಾರ್ಬನ್ಸ್ ಇದ್ದಿದ್ರೆ ನಾವು ಪೊಸಿಷನಲ್ ನಂಬರ್ ಎಲ್ಲ ಕೊಡೋದು ಬೇಡ. ಬಟ್ ಇಲ್ಲಿ 3 ಕಾರ್ಬನ್ ಆಟಮ್ಸ್ ಇದೆ. ಅದರಲ್ಲಿ ಹ್ಯಾಲೋಜನ್ ದಟ್ ಈಸ್ ಅಯೋಡಿನ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ಅದೆಲ್ಲದನ್ನ ಚೆಕ್ ಮಾಡಬೇಕು. ಸೊ ರೂಲ್ಸ್ ಆಫ್ ನಾಮನ್ಕ್ಲೇಚರ್ ಅನ್ನ ಜ್ಞಾಪಕ ಮಾಡ್ಕೊಳ್ತಾ ಹೋಗಿ. ಸೆಲೆಕ್ಟಿಂಗ್ ದ ಪೇರೆಂಟ್ ಚೈನ್ ಅಂತ ಫಸ್ಟ್ ಒಂದು ರೂಲ್ ಇತ್ತು. ಸೊ ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ ಆಟಮ್ಸ್ ಯಾವ್ದಿದೆ ಅದನ್ನ ಪೇರೆಂಟ್ ಚೈನ್ ಆಗಿ ಸೆಲೆಕ್ಷನ್ ಮಾಡ್ಕೊಳ್ತೀರಿ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಪೇರೆಂಟ್ ಚೈನ್ ಸೆಲೆಕ್ಷನ್ ಆದ ಮೇಲೆ ಸ್ಟಾರ್ಟ್ ನಂಬರಿಂಗ್ ದ ಕಾರ್ಬನ್ ಆಟಮ್ಸ್ ಆಫ್ ದಿ ಪೇರೆಂಟ್ ಚೈನ್ in such a way that the substituted carbon gets the lowest positional number. ಕಾರ್ಬನ್ ಚೈನ್ ಅನ್ನು ನೀವು ನಂಬರಿಂಗ್ ಮಾಡಬೇಕು. ಹೇಗೆ ಅಂದರೆ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಲೋಯೆಸ್ಟ್ ಪೊಸಿಷನಲ್ ನಂಬರ್ ಬರೋ ಥರ ನೀವು ನಂಬರಿಂಗ್ ಅನ್ನು ಸ್ಟಾರ್ಟ್ ಮಾಡಬೇಕು. ಇದೆರಡು ಪಾಯಿಂಟ್ ಅನ್ನು ಜ್ಞಾಪಕ ಇಟ್ಕೊಳ್ಳಿ. ಸೊ ಪೇರೆಂಟ್ ಚೈನ್ 1 2 3 ಆರ್ 1 2 3 ಹೇಗೆ ಮಾಡಿದ್ರು 3 ಕಾರ್ಬನ್ಸ್ ಬರ್ತಾ ಇದೆ. ನೆಕ್ಸ್ಟು ನಂಬರಿಂಗ್ ಅನ್ನು ಮಾಡ್ತಾ ಇದ್ದೀರಿ. ನಾನು ಸಪೋಸ್ ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ 1 2 3 ಅಂತ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ 3rd ಪೊಸಿಷನ್ ಬರ್ತಾ ಇದೆ. ಅದೇ ಸಪೋಸ್ ಇಲ್ಲಿಂದ ನಂಬರಿಂಗ್ ಮಾಡಿದರೆ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ 1st ಪೊಸಿಷನ್ ಬರ್ತಾ ಇದೆ. ಸೊ ಐ ವಿಲ್ ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಿಸ್ ಎಂಡ್ 1 2 3. ಈಸ್ ಇಟ್ ಓಕೆ? 3 ಕಾರ್ಬನ್ ಆಟಮ್ಸ್ ಇದೆ. ಫಸ್ಟ್ ಕಾರ್ಬನ್ಗೆ ಅಯೋಡಿನ್ ಅಟ್ಯಾಚ್ ಆಗಿದೆ. ದ ನೇಮ್ ಬಿಕಮ್ಸ್ ಹ್ಯಾಲೋಲ್ಕೇನ್ ಅಂತಾನೆ ನೇಮ್ ಮಾಡ್ತೀರಿ. ಸೊ ಇಟ್ ಬಿಕಮ್ಸ್ ಅಯೋಡೋ ಪ್ರೋಪೇನ್. ಬಟ್ ಅಯೋಡಿನ್ ಎಲ್ಲಿಗೆ ಅಟ್ಯಾಚ್ ಆಗಿದೆ? ಫಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ದ ನೇಮ್ ಬಿಕಮ್ಸ್ 1 ಅಯೋಡೋ. ಫಸ್ಟ್ ಕಾರ್ಬನ್ಗೆ ಅಯೋಡಿನ್ ಅಟ್ಯಾಚ್ ಆಗಿದೆ. 1 ಅಯೋಡೋ ಅಲ್ಕೇನ್. ಯಾವ ಅಲ್ಕೇನ್ ಕೇಳಿದ್ದಾರೆ? 1 2 3 ಕಾರ್ಬನ್ಸ್ ಇರೋದ್ರಿಂದ ಇಟ್ ಬಿಕಮ್ಸ್ ಪ್ರೋಪೇನ್. 1 ಅಯೋಡೋ ಪ್ರೋಪೇನ್. ದಿಸ್ ಇಸ್ ದ IUPAC name of this molecule. Okay alva? Yes. Now write the structure as well as the IUPAC name of isopropyl iodide. Isopropyl iodide. Propyl represents the presence of 3 carbons. Isopropyl ಅಂದ್ರೆ ಆ 3 ಕಾರ್ಬನ್ಸ್ ಅನ್ನ ಕೊಟ್ಟಾಗ ಬ್ರಾಂಚ್ ಇರೋದು 2nd ಕಾರ್ಬನ್ ಅಥವಾ ಮಿಡಲ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಗೊತ್ತಾಗ್ತಾ ಇದೆಯಲ್ವಾ? There will be 3 carbon atoms and the substituent or branch is attached to the non-terminal carbon or middle carbon. ಟ್ರೈ ಮಾಡ್ತಾ ಇದ್ದೀರಿ. ಪ್ರೊಪೈಲ್ ಅಂತ ಹೇಳಿದರೆ 3 ಕಾರ್ಬನ್ಸ್ ಅನ್ನು ಬರ್ಕೊಂಡೆ. 1 2 3. ಗಾಟ್ ಇಟ್? ನೆಕ್ಸ್ಟ್ ಐಸೋ ಅಂತ ಕೊಟ್ಟಿರೋದ್ರಿಂದ ಐ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಿ ಮಿಡಲ್ ಕಾರ್ಬನ್ and that middle carbon is attached to iodine I. Okay alva? Now complete the formula. CH3 CH CH3. ಗೊತ್ತಾಗಿದೆಯಾ? ಬರೆದಿದ್ದು ಗೊತ್ತಾಗಿದೆ? Now write the IUPAC name. ಪೇರೆಂಟ್ ಚೈನ್ ಸೆಲೆಕ್ಷನ್ ಮಾಡ್ತೀರಿ. 1 2 3 1 2 3 3 ಕಾರ್ಬನ್ಸ್ ಮಾತ್ರ ಇದೆ. ನಂಬರಿಂಗ್ ದ ಪೇರೆಂಟ್ ಚೈನ್ ಅನ್ನು ಮಾಡಿ. ನೀವು ಯಾವ ಕಡೆಯಿಂದ ಬೇಕಾದರೂ ನಂಬರಿಂಗ್ ಮಾಡಿ. ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಬರೋದು 2nd ಪೊಸಿಷನ್. ಕರೆಕ್ಟಾ? 1 2 3 1 2 3. ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಗೆಟ್ಸ್ ದಿ 2nd ಪೊಸಿಷನ್. ಹಾಗಾಗಿ ಏನು ಮತ್ತೆ ಆಂಬಿಗ್ಯುಟಿ ಇಲ್ಲ. ಸೊ ಯು ಕ್ಯಾನ್ ನಂಬರ್ ಫ್ರಮ್ ಎನಿ ಆಫ್ ದಿ ಎಂಡ್ಸ್. 1 2 3. Is it okay? Now the IUPAC name becomes first prefix ಅಲ್ಲಿ ಪೊಸಿಷನಲ್ ನಂಬರ್ along with the name of the substituent ಅನ್ನು ಬರೀರಿ. 2nd ಕಾರ್ಬನ್ಗೆ ಅಯೋಡಿನ್ ಅಟ್ಯಾಚ್ ಆಗಿದೆ. 2 ಅಯೋಡೋ. 2 ಅಯೋಡೋ. ನೆಕ್ಸ್ಟು ರೂಟ್ ವರ್ಡ್ ಅನ್ನು ಬರಿತಾ ಇದ್ದೀರಿ. 3 ಕಾರ್ಬನ್ಸ್ ಇರೋದ್ರಿಂದ ಪ್ರೋಪ್ ಅಂತ ಬರದೆ ಪ್ರೋಪ್. ನೆಕ್ಸ್ಟು ಸಫಿಕ್ಸ್ ಅಲ್ಲಿ ಸಿಂಗಲ್ ಬಾಂಡ್ಸ್ ಮಾತ್ರ ಇದೆ. ಇಟ್ ಈಸ್ ಅನ್ ಅಲ್ಕೇನ್. ದೇರ್ಫೋರ್ ದ ನೇಮ್ ಬಿಕಮ್ಸ್ 2 ಅಯೋಡೋ ಪ್ರೋಪೇನ್. 2 ಅಯೋಡೋ ಪ್ರೋಪೇನ್. ಗೊತ್ತಾಗ್ತಾ ಇದೆಯಾ? ವೆರಿ ಸಿಂಪಲ್ ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಇದ್ದೇನೆ. ನಾವು ಇನ್ನೊಂದು 2-3 ಎಕ್ಸಾಂಪಲ್ಸ್ ಅನ್ನು ಹಾಗೆ ಚೆಕ್ ಮಾಡ್ತಾ ಹೋಗಿ.
ಇವಾಗ 1 2 3 4 ಕಾರ್ಬನ್ಸ್ ಅನ್ನು ಬರೆದಿಟ್ಕೊಂಡೆ. 1 2 3 4 ಕಾರ್ಬನ್ಸ್ ಇದೆ. ಇವಾಗ ಒಂದು ಯಾವುದೋ ಒಂದು ಹ್ಯಾಲೋಜನ್, ಸೇ ಫಾರ್ ಎಕ್ಸಾಂಪಲ್ ಬ್ರೋಮಿನ್ ಇದೆ ಅಂತ ಅನ್ಕೊಳ್ಳಿ. 1 2 3 4 ಕಾರ್ಬನ್ಸ್ ಅಲ್ಲಿ ಬ್ರೋಮೋ ಗ್ರೂಪ್ ಅನ್ನ ಇಲ್ಲಿಗೆ ಅಟ್ಯಾಚ್ ಮಾಡಿ ಇಟ್ಟೆ. ಓಕೆ, ಕೀಪ್ ಇನ್ ಮೈಂಡ್ ದಟ್ ಈಸ್ ಎ ಲೀನಿಯರ್ ಚೈನ್. ಹ್ಯಾಲೋಜನ್ ಎಲ್ಲಿ ಅಟ್ಯಾಚ್ ಆಗಿದೆ ಅದನ್ನು ಅಬ್ಸರ್ವ್ ಮಾಡಿದಿರಿ. ಇದು ಒಂದು ಎಕ್ಸಾಂಪಲ್ ಆಯಿತು. ನೆಕ್ಸ್ಟ್ ಅಗೇನ್ 1 2 3 4 ಕಾರ್ಬನ್ಸ್ ಅನ್ನು ಬರ್ಕೊಂಡೆ. ಗೊತ್ತಾಗತ್ತಲ್ಲ, 1 2 3 4 ಕಾರ್ಬನ್ಸ್ ಅನ್ನು ಬರೆದೆ. ಹ್ಯಾಲೋಜನ್ ಆಟಮ್ ಇಲ್ಲಿ ಬ್ರೋಮಿನ್ನು ಅಯೋಡಿನ್ ಯಾವುದಾದ್ರೂ ಬರೀರಿ, ನಾನು ಫ್ಲೂರಿನ್ ಅನ್ನು ಬರೆದೆ, ಇಲ್ಲಿಗೆ ಅಟ್ಯಾಚ್ ಮಾಡಿ ಇಟ್ಟೆ. ಗೊತ್ತಾಗಿದೆಯಲ್ಲ? ಎಸ್. ಇವಾಗ ಇವೆರಡಕ್ಕೆ ಕಾಮನ್ ನೇಮ್ ಆಸ್ ವೆಲ್ ಆಸ್ IUPAC ನೇಮ್ ಅನ್ನು ನೀವು ಕೊಡಬೇಕು. ಕೀಪ್ ಇನ್ ಮೈಂಡ್, 4 ಕಾರ್ಬನ್ ಆಟಮ್ಸ್ ಬಂದಾಗ ನೀವು ನೆನ್ಪಿಟ್ಕೋಬೇಕಾಗಿರೋದಿಷ್ಟೇ, ಲೀನಿಯರ್ ಚೈನ್ ಇದ್ರೆ, ಕಾಮನ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ದೇನೆ ನಾನು, ಲೀನಿಯರ್ ಚೈನ್ ಅನ್ನು ಕೊಟ್ಟಾಗ ಐದರ್ ಎನ್ ಅಥವಾ ಸೆಕೆಂಡರಿ ಅನ್ನೋ ಪ್ರಿಫಿಕ್ಸ್ ಮಾತ್ರ ಬರುತ್ತೆ. ಐಸೋ ಟರ್ಷಿಯರಿ ಅದೆಲ್ಲ ಬರೋದಿಲ್ಲ. 4 ಕಾರ್ಬನ್ಸ್ ಇದ್ದಾಗ ಲೀನಿಯರ್ ಚೈನ್ ಇದ್ರೆ ನಿಮಗೆ ನೆನಪಿಗೆ ಬರಬೇಕಾಗಿರೋದು ಐದರ್ ಎನ್ ಇರಬೇಕು ಅಥವಾ ಸೆಕೆಂಡರಿ ಇರಬೇಕು. ಸಪೋಸ್ ಕಾರ್ಬನ್ ಚೈನ್ ಬ್ರಾಂಚ್ಡ್ ಆಗಿದೆ ಅಂದ್ರೆ ಅವಾಗ ಕಾಮನ್ ಸಿಸ್ಟಮ್ ಅಲ್ಲಿ 2 ಪ್ರಿಫಿಕ್ಸ್ ಬರ್ಬೋದು. ಒಂದು ಐಸೋ ಅಂತ ಬರ್ಬೋದು ಅಥವಾ ಇನ್ನೊಂದು ಟರ್ಷಿಯರಿ ಅಂತ ವರ್ಡನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ಸೆಕೆಂಡ್ ಕಾರ್ಬನ್ಗೆ ಲಿಂಕ್ ಆಗಿದೆ ಅಂತ ಹೇಳ್ಕೊಂಡು ಐಸೋ ವರ್ಡನ್ನು ಯೂಸ್ ಮಾಡೋ ಹಾಗಿಲ್ಲ. ಯಾಕೆ ಅಂದರೆ ಅದು ಬ್ರಾಂಚ್ಡ್ ಚೈನ್ ಅಲ್ಲ, ಕೊಟ್ಟಿರೋದು ಯಾವುದು ಲೀನಿಯರ್ ಚೈನ್. ಇದೆಲ್ಲ ವೆರಿ ಬೇಸಿಕ್ ಪಾಯಿಂಟ್ಸ್, ಇದನ್ನು ನೆನ್ಪಿಟ್ಕೊಳ್ಳೇಬೇಕು ನೀವು. ಓಕೆ ಅಲ್ವಾ? ಎಸ್, ಲೀನಿಯರ್ ಚೈನ್ ಕೊಟ್ಟಿದ್ದಾರೆ 1 2 3 4. ಅದರಲ್ಲಿ ಫಸ್ಟ್ ಕಾರ್ಬನ್ಗೆ ಬ್ರೋಮೋ ಗ್ರೂಪ್ ಅಟ್ಯಾಚ್ ಆಗಿದೆ. ಎಸ್, ಟೆಲ್ ಮಿ ದ ಕಾಮನ್ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್. ಕಾಮನ್ ನೇಮ್ ಏನಿರ್ಬೋದು ಯೋಚನೆ ಮಾಡಿ. ಸೊ ಲೀನಿಯರ್ ಚೈನ್ ಇದೆ, ಅದರಲ್ಲಿ ಟರ್ಮಿನಲ್ ಕಾರ್ಬನ್ ಅಥವಾ ಫಸ್ಟ್ ಕಾರ್ಬನ್ಗೆ ಸಬ್ಸ್ಟಿಟ್ಯೂಂಟ್ ಅಟ್ಯಾಚ್ ಆಗಿದ್ರೆ ಎನ್ ಅನ್ನೋ ಪ್ರಿಫಿಕ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀರಿ. ಎನ್, ಸ್ಮಾಲ್ ಲೆಟರ್ ಎನ್. 1 2 3 4 ಕಾರ್ಬನ್ಸ್ ಇರೋ ಅಲ್ಕೈಲ್ ಗ್ರೂಪ್ ಯಾವುದು? ಒಂದಿದ್ರೆ ಮೀಥೈಲ್, 2 ಕಾರ್ಬನ್ಸ್ ಇದ್ರೆ ಈಥೈಲ್, 3 ಕಾರ್ಬನ್ಸ್ ಇದ್ರೆ ಪ್ರೊಪೈಲ್, 4 ಕಾರ್ಬನ್ಸ್ ಇದ್ರೆ ಬ್ಯೂಟೈಲ್. ಎನ್ ಬ್ಯೂಟೈಲ್ ಅಂತ ಬರೆದ್ರಿ, ಅಲ್ಕೈಲ್ ಗ್ರೂಪ್ ಆಯಿತು. ಹ್ಯಾಲೋಜನ್ ಯಾವುದಿದೆ ನೋಡಿ, ಬ್ರೋಮಿನ್ ಇದೆ, Br ಇದ್ರೆ ಬ್ರೋಮೈಡ್ ಅಂತ ಬರಿತಾ ಇದ್ದೀರಿ. ಎನ್ ಬ್ಯೂಟೈಲ್ ಬ್ರೋಮೈಡ್, ಎನ್ ಬ್ಯೂಟೈಲ್ ಬ್ರೋಮೈಡ್. ಕ್ಲಿಯರ್ ಆಗಿದೆಯಾ? ಎಸ್. ನಾವು ಕಮಿಂಗ್ ಟು ದ IUPAC ನೇಮ್. ಇದು ನಾನು ಜಾಸ್ತಿ ಹೇಳ್ಕೊಡ್ಬೇಕಾಗಿಲ್ಲ ಅಲ್ವಾ, ನಿಮಗೆ ಗೊತ್ತಾಗಿದೆ. ಪೇರೆಂಟ್ ಚೈನ್ ಅನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. 4 ಕಾರ್ಬನ್ ಸಿಕ್ತು. ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದ 10 which gives the lowest positional number to the substituted carbon. ನಾನು ಈ ಕಡೆ ಎಂಡಿಂದ ನಂಬರಿಂಗ್ ಮಾಡಿದರೆ 1 2 3 4, ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ 4th ಪೊಸಿಷನ್ ಸಿಕ್ತು. ಅದೇ ಇಲ್ಲಿಂದ ನಂಬರಿಂಗ್ ಮಾಡ್ತಾ ಇದ್ದೇನೆ 1 2 3 4. ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಗೆಟ್ಸ್ ದಿ ಪೊಸಿಷನಲ್ ನಂಬರ್ 1. ಕ್ಲಿಯರ್ ಆಗಿದೆಯಾ? ಎಸ್. ನಾವು ದ ನೇಮ್ ಬಿಕಮ್ಸ್ ಹ್ಯಾಲೋ ಅಲ್ಕೇನ್ ಅಂತ ನೇಮ್ ಮಾಡಿ ನೋಡೋಣ. ಪ್ರಿಫಿಕ್ಸ್ ಪಾರ್ಟ್ ಅಲ್ಲಿ ಬ್ರೋಮೋ ಗ್ರೂಪ್ ಇದೆ ವಿಚ್ ಇಸ್ ಅಟ್ಯಾಚ್ಡ್ ಟು ಫಸ್ಟ್ ಕಾರ್ಬನ್. ಸೊ 1 ಬ್ರೋಮೋ 1 ಬ್ರೋಮೋ. 1 2 3 4 ಕಾರ್ಬನ್ಸ್ ಇದೆ. therefore the name becomes butane. 1 ಬ್ರೋಮೋ ಬ್ಯೂಟೇನ್. ಆಗಿದೆಯಾ? ಎಸ್. ನಾವು ದಿಸ್ ಒನ್, ಇಲ್ಲಿ ಕೂಡ 1 2 3 4 ಕಾರ್ಬನ್ಸ್ ಲೀನಿಯರ್ ಚೈನ್ ಅಲ್ಲಿದೆ. ಬಟ್ ದ ಹ್ಯಾಲೋಜನ್ ಈಸ್ ನಾಟ್ ಅಟ್ಯಾಚ್ಡ್ ಟು ದ ಟರ್ಮಿನಲ್ ಕಾರ್ಬನ್ಸ್. ಲಾಸ್ಟ್ ಎಂಡ್ ಕಾರ್ಬನ್ಗಳಿಗೆ ಅಟ್ಯಾಚ್ ಆಗಿಲ್ಲ. ಯಾವುದು? ನಾನ್ ಟರ್ಮಿನಲ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಅವಾಗ ನೇಮ್ ಏನಾಗುತ್ತೆ ಕಾಮನ್ ಸಿಸ್ಟಮ್ ಅಲ್ಲಿ? ಸೆಕೆಂಡರಿ ಬ್ಯೂಟೈಲ್ ಅಂತ ಆಗ್ತಾ ಇದೆ. ಗೊತ್ತಾಗ್ತಾ ಇದೆಯಾ? ದ ನೇಮ್ ಬಿಕಮ್ಸ್ ಸೆಕೆಂಡರಿ ಬ್ಯೂಟೈಲ್. ಸೆಕೆಂಡರಿ ಬ್ಯೂಟೈಲ್. ನೆಕ್ಸ್ಟ್ ಎಫ್ ಇರೋದ್ರಿಂದ ಏನ್ ಬರೀಬಹುದು ನಾನು? ಫ್ಲೂರೈಡ್. ಸೆಕೆಂಡರಿ ಬ್ಯೂಟೈಲ್ ಫ್ಲೂರೈಡ್ ಅಂತ ನೇಮ್ ಅನ್ನು ಬರೆದೆ. ಈಸ್ ಇಟ್ ಓಕೆ? ಎಸ್. ನಾವು ಕಮಿಂಗ್ ಟು ದ IUPAC ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್. ಸೆಲೆಕ್ಟಿಂಗ್ ದ ಲಾಂಗೆಸ್ಟ್ ಚೈನ್. ಗೊತ್ತಾಗಿದೆ. 1 2 3 4 ಕಾರ್ಬನ್ಸ್ ಇದೆ. ಸ್ಟಾರ್ಟ್ ನಂಬರ್
Start numbering the parent chain from that end which gives the lowest number to the substituted carbon. ನಾನು 1 2 3 4 ಅಂತ ನಂಬರಿಂಗ್ ಮಾಡಿದರೆ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಥರ್ಡ್ ಪೊಸಿಷನ್ ಬಂತು. ಬಟ್ ಅದೇ ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ ಇಟ್ ಗೆಟ್ಸ್ ದಿ ಸೆಕೆಂಡ್ ಪೊಸಿಷನ್. ಕ್ಲಿಯರ್? ನೌ ದ ನೇಮ್ ಬಿಕಮ್ಸ್, ಸೆಕೆಂಡ್ ಕಾರ್ಬನ್ಗೆ ಫ್ಲೂರೋ ಗ್ರೂಪ್ ಅಟ್ಯಾಚ್ ಆಗಿದೆ, therefore the name becomes 2-fluoro. 2-fluoro. 1 2 3 4 4 ಕಾರ್ಬನ್ಸ್ ಇರೋದ್ರಿಂದ ಏನು ಬರಿತಾ ಇದ್ದೀರಿ? ಬ್ಯೂಟೇನ್. ಗೊತ್ತಾಗಿದೆಯಾ? ಎಸ್, ದಿಸ್ ಇಸ್ ದ IUPAC ನೇಮ್. ಒಂದ್ಸರಿ ಹಾಗೆ ರೀಕಾಲ್ ಮಾಡ್ಕೊಳ್ಳಿ. 1 2 3 4 ಕಾರ್ಬನ್ಸ್ ವರೆಗೆ ಹೇಳಿದ್ದೇನೆ. ನೆಕ್ಸ್ಟ್ ಬ್ರಾಂಚ್ ಅನ್ನು ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ವಿಡಿಯೋನ ಪಾಸ್ ಮಾಡಿ ಇಟ್ಕೊಂಡು ಒಂದ್ಸರಿ ಹಾಗೆ ರೀಕಾಲ್ ಮಾಡ್ತಾ ಹೋಗಿ. ಓಕೆ? ನೌ ಸ್ಟಾರ್ಟಿಂಗ್ ವಿತ್ ದ ಬ್ರಾಂಚ್ಡ್ ಚೈನ್. ಬ್ರಾಂಚ್ಡ್ ಚೈನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ. 1 2 3 ಕಾರ್ಬನ್ಸ್ ಅನ್ನ ಇಲ್ಲಿ ಬರೆದೆ, 4th ಕಾರ್ಬನ್ ಅನ್ನ ಹೀಗೆ ಬರೆದಿದ್ದೇನೆ. ಇದು ಬ್ರಾಂಚ್ಡ್ ಚೈನ್ ಆಯ್ತು. ಗೊತ್ತಾಗತ್ತೆ? ಹೀಗೆ ಮುಟ್ತಾ ಹೋದ್ರೆ ಎಲ್ಲಾ ಕಾರ್ಬನ್ಸ್ಗಳು ಕೂಡ ನಿಮ್ಮ ಕೈಗೆ ಅಟ್ ಎ ಟೈಮ್ ಸಿಗೋದಿಲ್ಲ, ಒಂದು ಕಾರ್ಬನ್ ಮಿಸ್ ಆಗತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ಎ ಬ್ರಾಂಚ್ಡ್ ಚೈನ್. ಸಿಂಪಲ್ ಲಾಜಿಕ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀರಿ. ಇವಾಗ ಯಾವುದೋ ಒಂದು ಹ್ಯಾಲೋಜನ್ ಅನ್ನ ನಾನು ಈ ಫಸ್ಟ್ ಕಾರ್ಬನ್ ಟರ್ಮಿನಲ್ ಕಾರ್ಬನ್ಗೆ ಅಟ್ಯಾಚ್ ಮಾಡಿದೆ. ಈಸ್ ಇಟ್ ಓಕೆ? ಟರ್ಮಿನಲ್ ಕಾರ್ಬನ್ಗೆ ಅಟ್ಯಾಚ್ ಮಾಡಿ ಇಟ್ಟಿದ್ದೇನೆ. ನಾವು ಕಂಪ್ಲೀಟ್ ದ ಫಾರ್ಮುಲೆ. ಇವಾಗ ಇಲ್ಲಿ CH3 ಆಯಿತು. 1 2 3 ಬಾಂಡ್ಸ್ ಇರೋದ್ರಿಂದ CH ಆಗಿದೆ. ದಿಸ್ ಈಸ್ CH3. 1 2 ಬಾಂಡ್ಸ್ ಇದೆ ಅಂದರೆ CH2 ಆಯಿತು. ಈಸ್ ಇಟ್ ಓಕೆ? ಫಾರ್ಮುಲಾನ ಕಂಪ್ಲೀಟ್ ಮಾಡಿದ್ದೇನೆ. ನಾವು ಟ್ರೈ ಫಾರ್ ಗಿವಿಂಗ್ ದ ಕಾಮನ್ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್. ನೋಡಿದ ಕೂಡಲೇ ಗೊತ್ತಾಗುತ್ತೆ ಬ್ರಾಂಚ್ಡ್ ಚೈನ್ ಇದೆ. ಬ್ರಾಂಚ್ಡ್ ಚೈನ್ ಅಲ್ಲಿ 2 ಪ್ರಿಫಿಕ್ಸಸ್ ಬರಲಿಕ್ಕೆ ಆಪ್ಷನ್ಸ್ ಇದೆ. ಒಂದು ಐಸೋ, ಇನ್ನೊಂದು ಟರ್ಷಿಯರಿ ಅಂತ ಹೇಳಿ. ಸೊ ಇವಾಗ ಇಲ್ಲಿಂದ ನೀವು ನಂಬರಿಂಗ್ ಮಾಡ್ತಾ ಹೋದ್ರೆ, ಓಕೆ, ನಂಬರಿಂಗ್ ರೂಲ್ ಮತ್ತೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಗೊತ್ತಾಗಿದೆ. ಲಾಂಗೆಸ್ಟ್ ಚೈನ್ 1 2 3 ಇದೆ. ಸೊ ನಂಬರಿಂಗ್ ಮಾಡಿದಾಗ ಹಿಯರ್ ದ ಸೆಕೆಂಡ್ ಕಾರ್ಬನ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ಓನ್ಲಿ 1 ಮೀಥೈಲ್ ಗ್ರೂಪ್. ಈ ಸೆಕೆಂಡ್ ಕಾರ್ಬನ್ಗೆ ಬೇರೆ ಏನೂ ಕೂಡ ಬ್ರಾಂಚಸ್ ಅಟ್ಯಾಚ್ ಆಗಿಲ್ಲ. ಓಕೆ, ದಟ್ ಈಸ್ ಅಟ್ಯಾಚ್ಡ್ ಟು ಓನ್ಲಿ 1 ಮೀಥೈಲ್ ಗ್ರೂಪ್. ದೆನ್ ದ ಪ್ರಿಫಿಕ್ಸ್ ಯೂಸ್ಡ್ ಈಸ್ ಐಸೋ. ಅಂತ ಕಂಡೀಷನ್ ಅಲ್ಲಿ ಐಸೋ ಅನ್ನೋ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀರಿ. ಕ್ಲಿಯರ್? ನಾವು ದ ನೇಮ್ ಬಿಕಮ್ಸ್ ಐಸೋ. 1 2 3 4 ಕಾರ್ಬನ್ಸ್ ಇದೆ, ಬ್ಯೂಟೈಲ್ ಅಂತ ಬರೆದ್ರಿ. ಐಸೋ ಬ್ಯೂಟೈಲ್. ಓಕೆ, ನೆಕ್ಸ್ಟ್ ಹ್ಯಾಲೋಜನ್ ಯಾವುದಿದೆ? Cl ಇರೋದ್ರಿಂದ ದ ನೇಮ್ ಬಿಕಮ್ಸ್ ಕ್ಲೋರೈಡ್. ಐಸೋಬ್ಯೂಟೈಲ್ ಕ್ಲೋರೈಡ್. ಓಕೆನಾ? ಎಸ್. ನಾವು ಇವಾಗ IUPAC ನೇಮ್ ಅನ್ನ ಕೊಡ್ತಾ ಇದ್ದೀರಿ. IUPAC ನೇಮ್ ಅಲ್ಲಿ ಪ್ರಿಫಿಕ್ಸ್, ದೆನ್ ವರ್ಡ್ ರೂಟ್, ದೆನ್ ಸಫಿಕ್ಸ್ ಅಂತ 3 ಪಾರ್ಟ್ ಇದೆ. ದಟ್ ಯು ನೋ. ಇವಾಗ ಫಸ್ಟ್ ಪ್ರಿಫಿಕ್ಸ್ ಅನ್ನ ಬರೀಬೇಕು. ಪ್ರಿಫಿಕ್ಸ್ ಅನ್ನ ಬರೆಯೋ ಟೈಮಲ್ಲಿ ಯು ನೀಡ್ ಟು ಐಡೆಂಟಿಫೈ ದ ಸಬ್ಸ್ಟಿಟ್ಯೂಯೆಂಟ್ಸ್ ಪ್ರೆಸೆಂಟ್. ಒಂದೇ ಸಬ್ಸ್ಟಿಟ್ಯೂಯೆಂಟ್ ಇದ್ರೆ ಈಸಿಯಾಗಿ ಗೊತ್ತಾಗತ್ತೆ. ಬಟ್ ಇಲ್ಲಿ ಒಂದಿದೆಯೋ ಒಂದಕ್ಕಿಂತ ಜಾಸ್ತಿ ಇದೆಯೋ ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ 1 ಸಬ್ಸ್ಟಿಟ್ಯೂಯೆಂಟ್. ಇದಕ್ಕೆ ಹೆಸರೇನು ಕೊಡ್ತೀರಿ? ಮೀಥೈಲ್ ಅಂತ. ಕರೆಕ್ಟಾ? ಒಂದು ಮೀಥೈಲ್ ಸಬ್ಸ್ಟಿಟ್ಯೂಯೆಂಟ್ ಇದೆ, ಇನ್ನೊಂದು Cl ಇದೆ. Clಗೆ ಏನಂತ ಹೆಸರು ಕೊಡ್ತೀರಿ? ಹ್ಯಾಲೋ. ಸೊ ದ ನೇಮ್ ಬಿಕಮ್ಸ್ ಕ್ಲೋರೋ. ಗೊತ್ತಾಗಿದೆಯಾ? 2 ಸಬ್ಸ್ಟಿಟ್ಯೂಯೆಂಟ್ಸ್ ಇದೆ. ಅದನ್ನ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ನೀವು ನೇಮ್ ಅನ್ನ ಬರೀತಾ ಹೋಗ್ಬೇಕು. ಓಕೆ, ಫಸ್ಟ್ C ಬರುತ್ತೆ, ಆಮೇಲೆ M ಬರುತ್ತೆ. ನೀಟಾಗಿ ಯೋಚನೆ ಮಾಡಿ ಬರೀತಾ ಇದ್ದೀರಿ. ಕ್ಲೋರೋ ಗ್ರೂಪ್ ಈಸ್ ಅಟ್ಯಾಚ್ಡ್ ಟು ಫಸ್ಟ್ ಕಾರ್ಬನ್, ರೈಟ್? ದೇರ್ಫೋರ್ ದ ನೇಮ್ ಬಿಕಮ್ಸ್ 1 ಕ್ಲೋರೋ. 1 ಕ್ಲೋರೋ ಅಂತ ಬರೆದ್ರಿ. ನೆಕ್ಸ್ಟ್ ಸೆಕೆಂಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಮೀಥೈಲ್ ಗ್ರೂಪ್, ದೇರ್ಫೋರ್ 2 methyl. 1 chloro, 2 methyl. Then word root followed by suffix ಅನ್ನು ಬರಿತಾ ಇದ್ದೀರಿ. ಸೊ word root 3 ಕಾರ್ಬನ್ ಆಟಮ್ಸ್ ಇದೆ, ಪ್ರೋಪ್ ಅಂತ ಬರದೆ. ಇಟ್ ಈಸ್ ಸಿಂಪ್ಲಿ ಅನ್ ಅಲ್ಕೇನ್, ದೇರ್ಫೋರ್ ದ ನೇಮ್ ಎಂಡ್ಸ್ ವಿತ್ ANE. ಓಕೆ, ದ ನೇಮ್ ಈಸ್ 1 chloro 2 methyl propane. 1 chloro 2 methyl propane. ಅರ್ಥ ಆಗಿದೆಯಾ? ಎಸ್. Now, one more example.
ಸೇಮ್ 4 ಕಾರ್ಬನ್ಸ್ನ ಇಟ್ಕೊಂಡು ಬೇರೆ ಬೇರೆ ಪ್ಯಾಟರ್ನ್ ಬರಿತಾ ಇದ್ದಾನೆ. 3 ಕಾರ್ಬನ್ಸ್ ಅನ್ನ ಬರ್ಕೊಂಡೆ, 4th ಕಾರ್ಬನ್ ಅನ್ನ ಇಲ್ಲಿ ಬರೆದಿಟ್ಟಿದ್ದೇನೆ. ಓಕೆ, ಇವಾಗ ಆ ಹ್ಯಾಲೋಜನ್ ಕ್ಲೋರೋ ಗ್ರೂಪ್ ಇತ್ತಲ್ವಾ, ಅದನ್ನ ಟರ್ಮಿನಲ್ ಕಾರ್ಬನ್ಗೆ ಅಟ್ಯಾಚ್ ಮಾಡೋದಿಲ್ಲ, ಬದಲಿಗೆ ಮಿಡಲ್ ಕಾರ್ಬನ್ಗೆ ಅಟ್ಯಾಚ್ ಮಾಡ್ತಾ ಇದ್ದೇನೆ. ಈಸ್ ಇಟ್ ಓಕೆ? ಎಸ್. ನೌ ಕಂಪ್ಲೀಟ್ ದ ಫಾರ್ಮುಲೆ. CH3 CH3 CH3. ಇಲ್ಲಿಗೆ ಹೈಡ್ರೋಜನ್ ಬೇಡ, ಯಾಕಂದ್ರೆ 1 2 3 4 ಬಾಂಡ್ಸ್ ಇದೆ. ಗೊತ್ತಾಗಿದೆಯಲ್ವಾ? ಎಸ್. ನಾವು ಇವಾಗ ಕಾಮನ್ ನೇಮ್ ಅನ್ನ ಕೊಡಬೇಕಾದ್ರೆ ಜಸ್ಟ್ ಅಬ್ಸರ್ವ್ ಮಾಡಿ, ದಿಸ್ ಇಸ್ ಆಲ್ಸೋ ಎ ಬ್ರಾಂಚ್ಡ್ ಚೈನ್ ಅಂಡ್ ಹಿಯರ್ ದ ಕ್ಲೋರೋ ಗ್ರೂಪ್ ಈಸ್ ಅಟ್ಯಾಚ್ಡ್ ಟು ಎ ಕಾರ್ಬನ್ ವಿಚ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು 3 ಅದರ್ ಕಾರ್ಬನ್ಸ್. ಇಲ್ಲೇನಾಗಿತ್ತು, ಸೇಮ್ ಪ್ಯಾಟರ್ನ್ ಅದೇ ತರ ಇತ್ತು ಕಾರ್ಬನ್ ಚೈನ್ ಇಂದು, ಬಟ್ ಹ್ಯಾಲೋಜನ್ ಅಟ್ಯಾಚ್ ಆಗಿರೋದು ಟರ್ಮಿನಲ್ ಕಾರ್ಬನ್ಗೆ. ಅವಾಗ ಏನ್ ಮಾಡ್ತೀರಿ, ಸೆಕೆಂಡ್ ಕಾರ್ಬನ್ಗೆ ಒಂದೇ ಒಂದು ಮೀಥೈಲ್ ಗ್ರೂಪ್ ಇದೆ ಅಂತ ಅನ್ಕೊಂಡು ಐಸೋ ಅಂತ ಬರಿತಾ ಇದ್ದೀರಿ. ಇಲ್ಲಿ ಕೂಡ ಅದೇ ತರ ಅರೇಂಜ್ಮೆಂಟ್ ಇದೆ. ಸೆಕೆಂಡ್ ಕಾರ್ಬನ್ಗೆ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, ಬಟ್ ಅದೇ ಸೆಕೆಂಡ್ ಕಾರ್ಬನ್ಗೆ ಒಂದು ಕ್ಲೋರೋ ಗ್ರೂಪ್ ಕೂಡ ಅಟ್ಯಾಚ್ ಆಗಿದೆ. ಅವಾಗ ಐಸೋ ವರ್ಡ್ ಯೂಸ್ ಮಾಡೋದಿಲ್ಲ. ಹ್ಯಾಲೋಜನ್ ಈಸ್ ಅಟ್ಯಾಚ್ಡ್ ಟು ಎ ಟರ್ಷಿಯರಿ ಕಾರ್ಬನ್ ಅಂತ ಅವಾಗ ಕನ್ಸಿಡರೇಷನ್ ಬರುತ್ತೆ. ಹ್ಯಾಲೋಜನ್ ಆಟಮ್ ಈಸ್ ಅಟ್ಯಾಚ್ಡ್ ಟು ಎ ಕಾರ್ಬನ್ ವಿಚ್ ಇಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು 3 ಅದರ್ ಕಾರ್ಬನ್ಸ್. ಕನ್ಫ್ಯೂಷನ್ ಆಗತ್ತೆ, ಬಟ್ ಅದಕ್ಕೆ ಫಸ್ಟಿಗೆ ಅಲ್ಕೈಲ್ ಗ್ರೂಪ್ಗಳನ್ನು ನಿಮಗೆ ಇಂಟ್ರಡ್ಯೂಸ್ ಮಾಡಿದ್ದೇನೆ. ಅಪ್ ಟು 4 ಕಾರ್ಬನ್ಸ್ ವರೆಗೆ ಪರ್ಫೆಕ್ಟ್ಲಿ ರೆಡಿ ಆಗಬೇಕು. ಗೊತ್ತಾಗಿದೆಯಾ? ಎಸ್. ನಾವು ದಿಸ್ ಗ್ರೂಪ್ ಈಸ್ ಟರ್ಷಿಯರಿ ಬ್ಯೂಟೈಲ್. ಸೊ ಟರ್ಷಿಯರಿ ಬ್ಯೂಟೈಲ್ ಅಂತ ಬರುತ್ತೆ. ಟರ್ಷಿಯರಿ ಬ್ಯೂಟೈಲ್ Cl ಇದೆ, therefore the name becomes chloride. Tertiary butyl chloride. Is it okay? Yes. Now coming to the IUPAC system of nomenclature. So parent chain selection ಗೊತ್ತಾಗುತ್ತೆ. 1 2 3 or 1 2 3 1 2 3 1 2 3 ಹೇಗೆ ಮಾಡಿ 3 ಕಾರ್ಬನ್ಸ್ ಮಾತ್ರ ಇದೆ. ಕನ್ಫ್ಯೂಷನ್ ಅನ್ನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಾನು ಇದನ್ನ ಪೇರೆಂಟ್ ಚೈನ್ ಅಂತ ಸೆಲೆಕ್ಷನ್ ಮಾಡಿಕೊಂಡೆ. ದಿಸ್ ಇಸ್ ಸೆಲೆಕ್ಟೆಡ್ ಆಸ್ ಎ ಪೇರೆಂಟ್ ಚೈನ್. Is it okay? Now start numbering the carbon chain. ಸೊ ನೀವು ಯಾವ ಕಡೆಯಿಂದ ನಂಬರಿಂಗ್ ಮಾಡಿದ್ರು ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಸೆಕೆಂಡ್ ಪೊಸಿಷನ್ನೇ ಬರೋದು. ಹಾಗಾಗಿ ನಂಬರಿಂಗ್ ಈ ತರ ಮಾಡಿಕೊಂಡೆ 1 2 3 ಅಂತ. ಕ್ಲಿಯರ್ ಆಗಿದೆಯಾ? ನಾವು ದ IUPAC ನೇಮ್. ಸೊ ಇದು ಕ್ಲೋರೋ, Cl ಇದೆ, ಕ್ಲೋರೋ, CH3 ಮೀಥೈಲ್ ಇದೆ, ಎರಡೂ ಕೂಡ ಸೆಕೆಂಡ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಆಲ್ಫಾಬೆಟಿಕಲ್ ಆರ್ಡರ್ ಜೋಡಿಸ್ತಾ ಹೋಗಿ. ಫಸ್ಟ್ ಕ್ಲೋರೋ which is attached to second carbon, therefore 2 chloro. ಅದೇ ಸೆಕೆಂಡ್ ಕಾರ್ಬನ್ಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ, therefore the name becomes 2 methyl. 2 chloro 2 methyl, 3 carbon atoms are there, therefore the name becomes propane. 2 chloro 2 methyl propane. ಓಕೆನಾ? ನಾನಿವಾಗ ಒಂದೆರಡು ಎಕ್ಸಾಂಪಲ್ ನೇಮ್ ಅನ್ನು ಕೊಡ್ತೇನೆ, ನೀವು ಫಾರ್ಮುಲಾ ಬರೀಲಿಕ್ಕೆ ಟ್ರೈ ಮಾಡ್ತೀರಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಈಸ್ 2-fluoropentane. 2-fluoropentane ನೇಮ್ ಕೊಟ್ಟಿದ್ದೇನೆ, ಸ್ಟ್ರಕ್ಚರ್ ಬರೀತೀರಿ. ನೆಕ್ಸ್ಟ್ 2-iodo, 3-methyl butane. ಇವೆರಡಕ್ಕೆ ಸ್ಟ್ರಕ್ಚರ್ ಅನ್ನು ನೀವು ಬರೀಬೇಕು. ನಾವು ಟ್ರೈ ಫಾರ್ ದ ಫಸ್ಟ್ ಒನ್. 2-fluoropentane ಅಂತ ಕೊಟ್ಟಿದ್ದಾರೆ. 2-fluoropentane. ನಾವು pentane represents the presence of 5 carbon atoms. 5 carbon atoms ಬರೀರಿ. ನಾನು ಸ್ಕೆಲಿಟಲ್ ರೆಪ್ರೆಸೆಂಟೇಷನ್ ಇವಾಗ ಬರೀತೇನೆ. ಫಸ್ಟ್ ಕಾರ್ಬನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 5 ಕಾರ್ಬನ್ ಆಟಮ್ಸ್ ಅನ್ನ ಬರೆದೆ. ನಿಮಗಿದು ಗೊತ್ತಾಗಲ್ಲ ಅಂದ್ರೆ ಏನ್ ಮಾಡ್ಬೋದು, 5 ಕಾರ್ಬನ್ಸ್ ಅನ್ನ ಈ ತರ ಬೇಕಾದ್ರೂ ಬರ್ಕೋಬಹುದು. ಓಕೆನಾ? ನಾವು 2-fluoro ಅಂತ ಕೊಟ್ಟಿದ್ದಾರೆ. 2-fluoro ಅಂದ್ರೆ ದಿಸ್ ಇಸ್ ದ ಸೆಕೆಂಡ್ ಕಾರ್ಬನ್
ಆರ್ ಈ ಕಡೆಯಿಂದ ನಂಬರಿಂಗ್ ಮಾಡ್ತಾ ಇದ್ದೀರಿ ಅಂದರೆ ಇದು ಸೆಕೆಂಡ್ ಕಾರ್ಬನ್ ಆಯಿತು. ಸೊ ಇಲ್ಲಿ ಫ್ಲೂರಿನ್ ಅನ್ನು ಅಟ್ಯಾಚ್ ಮಾಡಿ, ಎಫ್ ಅಂತ ಅಟ್ಯಾಚ್ ಮಾಡಿ. ಇಲ್ಲಿ ಇದು ಅಥವಾ ಇದು ಯಾವುದಾದ್ರೂ ಆಯಿತು, ಒಂದು ಫ್ಲೂರಿನ್ ಅನ್ನು ಅಟ್ಯಾಚ್ ಮಾಡ್ತಾ ಇದ್ದೀರಿ. ಸೊ ಇಲ್ಲಿ ಫಾರ್ಮುಲಾ ಕಂಪ್ಲೀಟ್ ಆಯಿತು, ಬಟ್ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಹೈಡ್ರೋಜನ್ ಬರೀಬೇಕು. ಸೊ ದ ಫಾರ್ಮುಲಾ ಬಿಕಮ್ CH3, 1 2 3 ಬಾಂಡ್ ಇರೋದ್ರಿಂದ CH, CH2, CH2, CH3. ಗೊತ್ತಾಗಿದೆಯಾ? 2-fluoropentane. ದೀಸ್ ಆರ್ ದಿ ಸಿಂಪಲ್ ಎಕ್ಸಾಂಪಲ್ಸ್. ನಾವು ಇಲ್ಲಿಗೆ ಬರ್ತಾ ಇದ್ದೀರಿ, 2-iodo 3-methyl butane. ಹೆಸರು ಏನೇ ಕೊಟ್ಟಿರಲಿ, ನಾನು ನಿಮಗೆ ಇನ್ಸಿಸ್ಟ್ ಮಾಡಿರೋದೇನೆಂದರೆ ಕೊನೆಯಿಂದ ಹೆಸರನ್ನು ಓದಿ. ಫಸ್ಟ್ ಬ್ಯೂಟೇನ್ ಅಂತ ಇದೆ, ದಟ್ ರೆಪ್ರೆಸೆಂಟ್ಸ್ ದ ಪೇರೆಂಟ್ ಚೈನ್ ಕಂಟೈನ್ಸ್ 4 ಕಾರ್ಬನ್ ಆಟಮ್ಸ್. ಕರೆಕ್ಟಾ? ಬ್ಯೂಟೇನ್ 4 ಕಾರ್ಬನ್ಸ್ ಅನ್ನು ಬರ್ಕೊಳ್ಳಿ, 1 2 3 4. ಗೊತ್ತಾಗಿದೆಯಾ? ನೆಕ್ಸ್ಟ್ ಸಬ್ಸ್ಟಿಟ್ಯೂಯೆಂಟ್ಸ್ ಅನ್ನು ಅಟ್ಯಾಚ್ ಮಾಡಿ ಅಷ್ಟೇ. ಬ್ಯೂಟೇನ್ ಕಂಪ್ಲೀಟ್ ಆಯಿತು, ಸಿಂಗಲ್ ಬಾಂಡ್ ಬರೆದಿದ್ದೇನೆ. 2-iodo ಅಂತ ಇದೆ, ಸೆಕೆಂಡ್ ಕಾರ್ಬನ್ಗೆ ಅಯೋಡಿನ್ ಅನ್ನು ಅಟ್ಯಾಚ್ ಮಾಡ್ತಾ ಇದ್ದೀರಿ. 3-methyl ಅಂತ ಇದೆ, ಥರ್ಡ್ ಕಾರ್ಬನ್ಗೆ ಮೀಥೈಲ್ ಗ್ರೂಪ್ ಅನ್ನು ಅಟ್ಯಾಚ್ ಮಾಡಿ, CH3. ಗೊತ್ತಾಗಿದೆಯಾ? ನಾವು satisfy the valencies of the carbon by using hydrogen atoms. ಇದಕ್ಕೆ CH3, 1 2 3 ಬಾಂಡ್ ಇರೋದ್ರಿಂದ CH, 1 2 3 ಬಾಂಡ್ ಇದೆ CH, and this is CH3. ಗೊತ್ತಾಗಿದೆಯಾ? ಇಲ್ಲಿಗೆ ಕಾಮನ್ ನೇಮ್ ಕೊಡಲಿಕ್ಕೆ ಹೋಗೋದು ಬೇಡ, ಸಾಕು ಇಷ್ಟು, IUPAC ನೇಮ್ ಸಾಕು. ಈಸ್ ಇಟ್ ಓಕೆ? ಇದು ಮತ್ತೆ ಐಸೋ ಪೆಂಟೈಲ್ ಅಂತ ಕೊಟ್ಟರೆ ತಪ್ಪಾಗತ್ತೆ, ಹಾಗಾಗಿ ನಾನು ಕಾಮನ್ ನೇಮ್ ಇದಕ್ಕಿಲ್ಲ ಅಂತ ಹೇಳ್ತಾ ಇದ್ದಾನೆ. ಓಕೆ ಅಲ್ವಾ? ಎಸ್. ಇನ್ನು ಒಂದೇ ಒಂದು ಲಾಸ್ಟ್ ಮಾಲಿಕ್ಯೂಲ್ನ ಹೇಳ್ತಾ ಇದ್ದಾನೆ, ಅದನ್ನು ಚೆಕ್ ಮಾಡ್ಕೊಂಬಿಡಿ. ಟೋಟಲಿ 5 ಕಾರ್ಬನ್ಸ್ ಅನ್ನ ಈ ಪ್ಯಾಟ್ರನ್ ಅಲ್ಲಿ ಬರೆದಿಟ್ಟೆ. ಓಕೆ, ಇನ್ನು ಒಂದು ಹ್ಯಾಲೋಜನ್ ಆಟಮ್ನ ಲೈಕ್ ಅಯೋಡಿನ್ ಇಲ್ಲಿ ಬರೆದಿದ್ದೇನೆ. ಫಸ್ಟ್ ಟರ್ಮಿನಲ್ ಕಾರ್ಬನ್ಗೆ ಅಟ್ಯಾಚ್ ಮಾಡಿದೆ. ದ ಫಾರ್ಮುಲಾ ಬಿಕಮ್ಸ್ CH3, CH3, CH3. ಫಾರ್ಮುಲಾ ಕಂಪ್ಲೀಟ್ ಆಗಿದೆ ನೋಡಿ. ಗೊತ್ತಾಯ್ತಾ ಬರೆದಿದ್ದು? ಸ್ವಲ್ಪ ಸ್ಪೀಡ್ ಆಗಿರ್ಬೋದು, ಬಟ್ ನೀವು ಕಾರ್ಬನ್ ಚೈನ್ ಅನ್ನು ನೋಡಿಕೊಂಡ್ರೆ ನೀವಾಗೆ ಹೈಡ್ರೋಜನ್ಸ್ ಅನ್ನು ಬರೀಬೋದು. ದಟ್ ಈಸ್ ನಾಟ್ ಎ ಮೇಜರ್ ಟಾಸ್ಕ್. ಓಕೆ, ಇವಾಗ ಈ ಫಾರ್ಮುಲಾನ ಕರೆಕ್ಟಾಗಿ ಚೆಕ್ ಮಾಡಿ. ನಿಮಗೆ ಗೊತ್ತಾಯಿತು, ಪೇರೆಂಟ್ ಚೈನ್ ಕಂಟೈನ್ಸ್ ಓನ್ಲಿ 3 ಕಾರ್ಬನ್ ಆಟಮ್ಸ್. ಲಾಂಗೆಸ್ಟ್ ಚೈನ್ ಆಫ್ ಕಾರ್ಬನ್ಸ್ ಅಂದರೆ 3 ಕಾರ್ಬನ್ಸ್ ಮಾತ್ರ ಬರೋದು, 1 2 3. ಆ್ಯಂಡ್ ದೆನ್ ನಂಬರಿಂಗ್ ಈ ಥರನೇ ಮಾಡಬೇಕು, 1 2 3. ಕರೆಕ್ಟಾ? ಲೊಕ್ಯಾಂಟ್ ರೂಲ್ ಅಪ್ಲೈ ಮಾಡ್ತೀರಿ. ಈ ಕಡೆಯಿಂದ ನಂಬರಿಂಗ್ ಮಾಡಿದಾಗ ಸೆಟ್ ಆಫ್ ಲೊಕ್ಯಾಂಟ್ಸ್ 2, 2, 3 ಅಂತ ಬಂತು. ಅದೇ ಈ ಕಡೆಯಿಂದ ನಂಬರಿಂಗ್ ಮಾಡಿದಾಗ 1, 2, 2 ಅಂತ ಬರುತ್ತೆ. ಸೊ ನಿಮಗೆ ಇದರ ಸಮ್ಮನ್ನು ತಗೊಂಡಾಗ ಇದು 7, ಇದು 5 ಬರುತ್ತೆ. ಸಮ್ ಆಫ್ ದಿ ಲೊಕ್ಯಾಂಟ್ಸ್ ಮಸ್ಟ್ ಬಿ ಮಿನಿಮಮ್ ಅಂತ ರೂಲ್ ಹೇಳುತ್ತೆ. ಇದೆಲ್ಲ ಹೇಳಿಕೊಟ್ಟಾಗಿದೆ. ಓಕೆ, ಸೊ ಅದರ ಬೇಸಿಸ್ ಮೇಲೆ ನಾನು ಈ ಕಡೆಯಿಂದ ನಂಬರಿಂಗ್ ಮಾಡಿದ್ದೇನೆ. ಇದರಲ್ಲಿ ಮತ್ತೇನು ಡೌಟ್ ಇಲ್ಲ ಅನ್ಕೊಳ್ತೇನೆ. ಓಕೆನಾ? ಎಸ್. ನಾವು ಇವಾಗ ಇದಕ್ಕೆ ಕಾಮನ್ ನೇಮ್ ಏನು ಕೊಡ್ಬೋದು ಯೋಚನೆ ಮಾಡಿ. ಫಸ್ಟು ಸೆಕೆಂಡ್ ಕಾರ್ಬನ್ಗೆ ಒಂದೇ ಒಂದು ಮೀಥೈಲ್ ಗ್ರೂಪ್ ಮಾತ್ರ ಬ್ರಾಂಚ್ ಆಗಿ ಅಟ್ಯಾಚ್ ಆಗಿದ್ರೆ, ಬೇರೆ ಏನೂ ಇರಬಾರ್ದು, ಒಂದೇ ಒಂದು ಮೀಥೈಲ್ ಗ್ರೂಪ್ ಮಾತ್ರ ಅಟ್ಯಾಚ್ ಆಗಿದ್ರೆ ದೆನ್ ದ ಪ್ರಿಫಿಕ್ಸ್ ಐಸೋ ಈಸ್ ಯೂಸ್ಡ್. ಬಟ್ ಇವಾಗ ಈ ಸೆಕೆಂಡ್ ಕಾರ್ಬನ್ಗೆ 2 ಮೀಥೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ. 2 ಮೀಥೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದ್ರೆ ದ ಪ್ರಿಫಿಕ್ಸ್ ಯೂಸ್ಡ್ ಈಸ್ ನಿಯೋ. ನಿಯೋ ಅಂತ ಬರೀತಾ ಇದ್ರಿ, NEO, ನಿಯೋ. 5 ಕಾರ್ಬನ್ಸ್ ಇದೆ, ಟೋಟಲಿ 5 ಕಾರ್ಬನ್ಸ್ ಇದೆ. ದೇರ್ಫೋರ್ ಪೆಂಟೈಲ್, ನಿಯೋ ಪೆಂಟೈಲ್ ಅಂತ ಬರದೆ. ನೆಕ್ಸ್ಟು ಅಯೋಡಿನ್ ಇದೆ. ಅಯೋಡಿನ್ ಇರೋದ್ರಿಂದ ಅಯೋಡೈಡ್ ಅಂತ ನೇಮ್ ಮಾಡ್ತಾ ಇದ್ದೇನೆ. ನೆನಪಿರಲಿ, ದಿಸ್ ಇಸ್ ದ ಕಾಮನ್ ನೇಮ್. ನಿಯೋ ಪೆಂಟೈಲ್ ಅಯೋಡೈಡ್ ಇಸ್ ದ ಕಾಮನ್ ನೇಮ್. ಓಕೆನಾ? ನಾವು IUPAC ನೇಮ್ಗೆ ಬನ್ನಿ, ಈಸಿಯಾಗಿದೆ, ಗೊತ್ತಾಗತ್ತೆ ನಿಮಗೆ. ಓಕೆ, ಫಸ್ಟ್ ಕಾರ್ಬನ್ಗೆ ಅಯೋಡಿನ್ ಅಟ್ಯಾಚ್ ಆಗಿದೆ. ಸೆಕೆಂಡ್ ಕಾರ್ಬನ್ಗೆ 2 ಮೀಥೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿದೆ, ಡೈಮೀಥೈಲ್. ಕೀಪ್ ಇನ್ ಮೈಂಡ್, 2 ಡೈಮೀಥೈಲ್ ಅಂತ ಬರೆದ್ರೆ ತಪ್ಪು. ಈಚ್ ಮೀಥೈಲ್ ಗ್ರೂಪ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ಹೇಳಲಿಕ್ಕೆ, ಸೊ ಎಷ್ಟು ಮೀಥೈಲ್ ಗ್ರೂಪ್ ಇದೆಯೋ ಈಕ್ವಲ್ ನಂಬರ್ ಆಫ್ ಪೊಸಿಷನಲ್ ನಂಬರ್ಸ್ ಅನ್ನು ನೀವು ರೆಪ್ರೆಸೆಂಟ್ ಮಾಡಲೇಬೇಕು. 2 ಡೈಮೀಥೈಲ್ ಅನ್ನೋ ಹಾಗಿಲ್ಲ, 2, 2 ಡೈಮೀಥೈಲ್ ಅಂತ ಬರೀಬೇಕು. ಇಸ್ ಇಟ್ ಓಕೆ? ಟ್ರೈ ಮಾಡಿ ಇವಾಗ. ಸೊ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಇರಲಿ. ಓಕೆ,
ಮತ್ತೆ ಇನ್ನೊಂದು ಚಿಕ್ಕ ಡೌಟ್ ನಿಮಗೆ ಬರುತ್ತೆ, ಡೈಮೀಥೈಲಲ್ಲಿ ಡಿ ಅನ್ನ ಆಲ್ಫಾಬೆಟ್ ಅಂತ ಕನ್ಸಿಡರ್ ಮಾಡಲ್ಲ. ಇಸ್ ಇಟ್ ಓಕೆ? ಡೈಮೀಥೈಲಲ್ಲಿ ಎಮ್ ಅನ್ನ ಆಲ್ಫಾಬೆಟ್ ಅಂತ ಕನ್ಸಿಡರ್ ಮಾಡ್ತೇವೆ, ಬಟ್ ನಾಟ್ ಡಿ. ಓಕೆ, ಸೊ ನೋಡಿ, ಅಯೋಡಿನ್, ಅಯೋಡೋ, ಐ ಇಸ್ ದ ಆಲ್ಫಾಬೆಟ್. ಇಲ್ಲಿ 2 ಮೀಥೈಲ್ ಗ್ರೂಪ್ಸ್ ಇದೆ, ಡೈಮೀಥೈಲ್ ವೇರ್ ಎಮ್ ಇಸ್ ದ ಆಲ್ಫಾಬೆಟ್. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬರೀಲಿಕ್ಕೆ ಹೋದ್ರೆ 1 ಅಯೋಡೋ, 1 ಅಯೋಡೋ, 2,2 ಡೈಮೀಥೈಲ್, 1 ಅಯೋಡೋ, 2,2 ಡೈಮೀಥೈಲ್. ಪೇರೆಂಟ್ ಚೈನ್ ಅಲ್ಲಿ 3 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಪ್ರೋಪೇನ್ ಅಂತ ಬರದೆ. ಪ್ರೋಪೇನ್ ಗೊತ್ತಾಗಿದೆಯಾ? ಸೊ ದಿಸ್ ಇಸ್ ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್. ಸೊ ಒಂದಿಷ್ಟು ಬೇಸಿಕ್, ಒಂದು 4-5 ಎಕ್ಸಾಂಪಲ್ಸ್ಗಳನ್ನು ಹೇಳಿದ್ದೇನೆ. ಯು ಬಿ ಪರ್ಫೆಕ್ಟ್ ವಿತ್ ಸಚ್ ಎಕ್ಸಾಂಪಲ್ಸ್ ಫಾರ್ ನೌ. ಓಕೆ, ಎಸ್. ನೌ we will look on to few examples for halogen derivatives of unsaturated hydrocarbons. ಅಂದರೆ ಕಾರ್ಬನ್ ಚೈನಲ್ಲಿ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇಂಥದನ್ನು ಇಂಟ್ರೊಡ್ಯೂಸ್ ಮಾಡಿ ನಾಮನ್ಕ್ಲೇಚರ್ ಅನ್ನು ಚೆಕ್ ಮಾಡ್ತಾ ಇದ್ದೇವೆ. ಕೀಪ್ ಇನ್ ಮೈಂಡ್, ಹಿಯರ್ ಹ್ಯಾಲೋಜನ್ ಈಸ್ ಆಲ್ವೇಸ್ ಟ್ರೀಟೆಡ್ ಆಸ್ ಎ ಸಬ್ಸ್ಟಿಟ್ಯೂಯೆಂಟ್. ಇಲ್ಲಿ IUPAC ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ಗೆ ನಾವು ಹೋದಾಗ ಹ್ಯಾಲೋಜನ್ ಅನ್ನು ಎಲ್ಲಿ ಕೂಡ ಹೆಸರಿನ ಮುಂದೆ ಬರೆಯೋದಿಲ್ಲ. ಓಕೆ, ಹ್ಯಾಲೋಜನ್ ಆಟಮ್ ಈಸ್ ಆಲ್ವೇಸ್ ಟ್ರೀಟೆಡ್ ಆಸ್ ಎ ಸಬ್ಸ್ಟಿಟ್ಯೂಯೆಂಟ್. ಅಂದ್ರೆ ಅದರ ನೇಮನ್ನು ಪ್ರಿಫಿಕ್ಸ್ ಪಾರ್ಟಲ್ಲೇ ನೀವು ಬರೀಬೇಕು. ಈಸ್ ಇಟ್ ಓಕೆ? ಎಸ್. ಫಸ್ಟ್ ಎಕ್ಸಾಂಪಲ್ ಅನ್ನು ನೀವು ಚೆಕ್ ಮಾಡಿ. CH2 ಡಬಲ್ ಬಾಂಡ್ CH2 ಈಥೀನ್ ಇತ್ತು. ಈಥೀನಲ್ಲಿ ಫಸ್ಟ್ ಒಂದು ಹೈಡ್ರೋಜನ್ ಅನ್ನು ತೆಗೆದಿದ್ದಾರೆ, ತೆಗೆದು ಆ ಜಾಗದಲ್ಲಿ Cl ಅಂತ ಬರೆದಿದ್ದಾರೆ. ಓಕೆ, ಕೀಪ್ ಇನ್ ಮೈಂಡ್, CH2 ಡಬಲ್ ಬಾಂಡ್ CH ಗ್ರೂಪ್ ಇದೆಯಲ್ಲ, CH2 ಡಬಲ್ ಬಾಂಡ್ CH ಗ್ರೂಪ್ ಇದೆಯಲ್ವಾ, ಇದನ್ನ ವಿನೈಲ್ ಗ್ರೂಪ್ ಅಂತ ಹೇಳಿ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ವಿನೈಲ್ ಗ್ರೂಪ್. ಕಾಮನ್ ಸಿಸ್ಟಮ್ ಅಲ್ಲಿ ದಟ್ ಗ್ರೂಪ್ ಈಸ್ ಕಾಲ್ಡ್ ಆಸ್ ವಿನೈಲ್ ಗ್ರೂಪ್. ಓಕೆ, ಇಲ್ಲಿ ಕೂಡ ಅದೇ ಗ್ರೂಪ್ ಇದೆ ನೋಡಿ, CH2 ಡಬಲ್ ಬಾಂಡ್ CH ಗ್ರೂಪ್ ಇದೆ. ಹಾಗಾಗಿ ನಾನು ನೇಮ್ ಕೊಡಬೇಕಾದ್ರೆ ಕಾಮನ್ ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್ ಅಲ್ಲಿ ವಿನೈಲ್ ಅಂತ ಕೊಟ್ಕೊಂಡೆ. ವಿನೈಲ್ ಇದೆ. ಅದರ ನಂತರ Cl ಇರೋದ್ರಿಂದ, Cl ಇದ್ರೆ ಏನ್ ಕರೀತೀರಿ ಹೇಳಿ? ಕ್ಲೋರೈಡ್, ವಿನೈಲ್ ಕ್ಲೋರೈಡ್. ಇಸ್ ಇಟ್ ಓಕೆ? ವಿನೈಲ್ ಕ್ಲೋರೈಡ್ ಅಂತ ಬರೀತಾ ಇದ್ದೀರಿ. ಅರ್ಥ ಆಗಿದೆಯಲ್ವಾ? ಎಸ್. ನಾವು IUPAC ನೇಮ್ಗೆ ಬರಬೇಕು ಇವಾಗ. ಇದು 2 ಕಾರ್ಬನ್ ಆಟಮ್ಸ್ ಇದೆ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, 2 ಕಾರ್ಬನ್ ಆಟಮ್ಸ್ ಇದೆ. ಇದರಲ್ಲಿ 1 ಕಾರ್ಬನ್ಗೆ ಕ್ಲೋರಿನ್ ಅಟ್ಯಾಚ್ ಆಗಿದೆ. ನಾವು ಲಾಜಿಕಲಿ ಏನು ಯೋಚನೆ ಮಾಡ್ತೇವೆ? 1 ಕ್ಲೋರೋಈಥೀನ್ ಅಂತ ಬರಿಬೇಕು ಅಂತ ಯೋಚನೆ ಮಾಡ್ತೇವೆ. ಬಟ್ ಆ 1 ಅನ್ನ ಒಮಿಟ್ ಮಾಡಿದ್ರು ನಡೀತದೆ, ಬಿಟ್ಟಾಕಿದ್ರು ನಡೀತದೆ, ಬರೀಲೇಬೇಕಂತ ಕಂಪಲ್ಷನ್ ಇಲ್ಲ. ಇಸ್ ಇಟ್ ಓಕೆ? ಯಾಕೆಂದ್ರೆ ರೀಸನ್ ಇಷ್ಟೇನೆ, ಇದೇ Cl ನ ತೆಗೆದು ಇಲ್ಲಿಗೆ ಅಂಟಿಸಿದ್ರು ಕೂಡ ಅದು 2 ಕ್ಲೋರೋಈಥೀನ್ ಆಗಲ್ಲ. ಅವಾಗ ನಂಬರಿಂಗ್ ಈ ಕಡೆಯಿಂದ ಮಾಡ್ತೀರಿ, ಅಗೇನ್ ಇಟ್ ಬಿಕಮ್ಸ್ 1 ಕ್ಲೋರೋಈಥೀನ್ ಅಲ್ವಾ? ಆ ರೀಸನ್ಗೆ ನೀವು 1 ಕ್ಲೋರೋ ಅಂತ ಬರೆಯೋ ನೆಸೆಸಿಟಿ ಇಲ್ಲ. ಸೊ ಜಸ್ಟ್ ಪ್ರಿಫಿಕ್ಸ್ ಯಾವುದಿದೆ ನೋಡಿ, ಪ್ರಿಫಿಕ್ಸ್ Cl, ಕ್ಲೋರೋ ಇದೆ, ಕ್ಲೋರೋ ಅಂತ ಬರ್ಕೊಂಡೆ. ಓಕೆ, 2 ಕಾರ್ಬನ್ ಆಟಮ್ಸ್ ಇದೆ, ಈತ್ ಅಂತ ಬರದೆ, ಈತ್. ದೆರ್ ಈಸ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಸಿಂಗಲ್ ಬಾಂಡ್ ಇದ್ರೆ ANE ಅಂತ ಬರೀತಾ ಇದ್ರಿ, ಡಬಲ್ ಬಾಂಡ್ ಇರೋದ್ರಿಂದ ENE ಅಂತ ಬರೆದ್ರಿ. So chloroethene is the IUPAC name of this molecule, chloroethene. Okay na? Now this one, ಈ ಮಾಲಿಕ್ಯೂಲ್ನ ಕರೆಕ್ಟಾಗಿ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀರಿ. ನಾನು ಇದೊಂದೇ ಪ್ಯಾಟರ್ನ್ ಅನ್ನ 3 ಥರದಲ್ಲಿ ಬರೆದಿಟ್ಟಿದ್ದೇನೆ, ಹಾಗಾಗಿ ತುಂಬ ಗಮನ ಕೊಟ್ಟು ಯೋಚನೆ ಮಾಡಿ ಬರಿಬೇಕು. ಓಕೆನಾ? ನಾವು ಇಲ್ಲಿ ಟೋಟಲಿ 3 ಕಾರ್ಬನ್ ಆಟಮ್ಸ್ ಇದೆ. ಇದಕ್ಕೆ ಕಾಮನ್ ನೇಮ್ ಬಗ್ಗೆ ತಲೆ ಕೆಡಿಸ್ಕೋಬಿಡಿ, ಓನ್ಲಿ ಕಾನ್ಸಂಟ್ರೇಟ್ ಆನ್ ದಿ IUPAC ನೇಮ್. There are totally 3 carbon atoms, and while numbering the carbon chain, the priority is given for the double bonded carbon. ಅರ್ಥ ಆಗ್ತಾ ಇದೆಯಾ? ಲೋಯೆಸ್ಟ್ ಪೊಸಿಷನಲ್ ನಂಬರ್ ಯಾವುದಕ್ಕೆ ಬರಬೇಕು ಅಂದರೆ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಲೋಯೆಸ್ಟ್ ಪೊಸಿಷನಲ್ ನಂಬರ್ ಬರಬೇಕು. ನೋ 1 2 3 ನಂಬರಿಂಗ್ ಗೊತ್ತಾಗ್ತಾ ಇದೆಯಾ? ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್.
ಅದೇ ಈ ಕಡೆಯಿಂದ ನಂಬರಿಂಗ್ ಶುರು ಮಾಡಿ 1 2 3. ನೌ ದ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಸೆಕೆಂಡ್ ಕಾರ್ಬನ್. ಯಾವುದು ಕರೆಕ್ಟ್? ಈ ಕಡೆಯಿಂದ ಮಾಡೋದು ಕರೆಕ್ಟ್. ಓಕೆ ಅಲ್ವಾ? ಎಸ್. ನಂಬರಿಂಗ್ ಅನ್ನ ಈ ಕಡೆಯಿಂದ ಮಾಡಿದ್ದೇನೆ 1 2 3 ಅಂತ. ನಾನು ಅವಾಗ ಹೇಳಿದೆ ನೀವು ಕಾಮನ್ ನೇಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಇಲ್ಲಿ IUPAC ನೇಮನ್ನು ಚೆಕ್ ಮಾಡಿ. ಓಕೆನಾ? ಎಸ್. ಫಸ್ಟ್ ಕಾರ್ಬನ್ಗೆ ಬ್ರೋಮೋ ಗ್ರೂಪ್ ಅಟ್ಯಾಚ್ ಆಗಿದೆ. ಪ್ರಿಫಿಕ್ಸ್ ಏನಾಗುತ್ತೆ ಹಾಗಿದ್ರೆ? ಪ್ರಿಫಿಕ್ಸ್ ಬಿಕಮ್ಸ್ 1 ಬ್ರೋಮೋ. 1 ಬ್ರೋಮೋ ಅಂತ ಬರದೆ. ನೆಕ್ಸ್ಟು ವರ್ಡ್ ರೂಟ್. ಟೋಟಲಿ ದೇರ್ ಆರ್ 3 ಕಾರ್ಬನ್ ಆಟಮ್ಸ್. ಸೊ ಹಾಗಾಗಿ ಪ್ರೋಪ್ ಅಂತ ಬರೆದಿದ್ದೇನೆ. 1 ಬ್ರೋಮೋ ಪ್ರೋಪ್ ಅಂತ ಬರೆದೆ. ಓಕೆ. ನೆಕ್ಸ್ಟು ಪ್ರೈಮರಿ ಸಫಿಕ್ಸ್ ಅಂದ್ರೆ ಡಬಲ್ ಬಾಂಡ್ ಏನಾದರೂ ಇದೆಯಾ ಅದನ್ನು ಚೆಕ್ ಮಾಡ್ತಾ ಇದ್ದೀರಿ. ದೆರ್ ಈಸ್ 1 ಡಬಲ್ ಬಾಂಡ್ ವಿಚ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್. ಹಾಗಾಗಿ ಪ್ರೋಪ್ 1 ಅಂತ ಬರದೆ. ನೆಕ್ಸ್ಟು ಈನ್ ಅಂತ ಎಂಡ್ ಮಾಡ್ತಾ ಇದ್ದೇನೆ. 1 ಬ್ರೋಮೋ ಪ್ರೋಪೀನ್ ಅಂತ ಬರೆದ್ರು ಸಾಕು. ಪ್ರೋಪ್ 1 ಈನ್ ಅಂತ ಬರೆದ್ರೆ ಇನ್ನೂ ಕ್ಲಾರಿಟಿ ಸಿಗತ್ತೆ. ಓಕೆನಾ? 1 ಬ್ರೋಮೋ ಪ್ರೋಪ್ 1 ಈನ್ ಅಂತ ಆದರೂ ಬರೀರಿ, ಅಥವಾ 1 ಬ್ರೋಮೋ ಪ್ರೋಪೀನ್ ಅಂತ ಬೇಕಾದರೂ ಬರೀಬಹುದು. ನೀವು ಈ 1 ಅನ್ನ ಬೇಕಾದ್ರೆ ಇಗ್ನೋರ್ ಮಾಡ್ಬೋದು, ಬರೀದೇ ಇದ್ರೂ ನಡೆಯುತ್ತೆ. ಬಟ್ ಈ 1 ಅನ್ನ ಬರೀಲೇಬೇಕು. ಗೊತ್ತಾಗಿದೆಯಲ್ವಾ? ಎಸ್. ನಾವು ಕಮಿಂಗ್ ಟು ದಿಸ್ ಎಕ್ಸಾಂಪಲ್. ಇವಾಗ ನೋಡಿ, ಅದೇ ಬ್ರೋಮೋ ಗ್ರೂಪ್ ಅನ್ನ ಇಲ್ಲಿ ಫಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಮಾಡಿದ್ದೆ. ಇಲ್ಲೇನ್ ಮಾಡಿದೆ? ಈ ಕಾರ್ಬನ್ ಮಿಡಲ್ ಕಾರ್ಬನ್ಗೆ ಅಟ್ಯಾಚ್ ಮಾಡಿ ಇಟ್ಟಿದ್ದೇನೆ. ಫಸ್ಟ್ ಆಫ್ ಆಲ್ ಯು ನೀಡ್ ಟು ಕಂಪ್ಲೀಟ್ ದ ಫಾರ್ಮುಲಾ. ಫಾರ್ಮುಲಾನ ಕಂಪ್ಲೀಟ್ ಮಾಡ್ತಾ ಇದ್ದೀರಿ. CH3 1 2 3 4 ಬಾಂಡ್ಸ್ ಇದೆ. ಇಲ್ಲಿ CH2 ಅಂತ ಬರ್ಕೊಳ್ಳಿ. ಓಕೆ? ಎಸ್. ನಾವು ನೋಡಿದ ಕೂಡಲೇ ಏನನ್ಸುತ್ತೆ? ಸೆಕೆಂಡ್ ಕಾರ್ಬನ್ಗೆ ಬ್ರೋಮೋ ಗ್ರೂಪ್ ಅಟ್ಯಾಚ್ ಆಗಿದೆ. ನಾನು ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರು ಸೆಕೆಂಡ್ ಪ್ರಯಾರಿಟಿ, ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರು ಸೆಕೆಂಡ್ ಪೊಸಿಷನ್ನೇ ಬರುತ್ತೆ. ಸೊ ಯಾವುದಾದ್ರೂ ಕರೆಕ್ಟ್ ಅಂತ ಬರೆದು ಬಿಡ್ತೇವೆ. ಬಟ್ ಕೀಪ್ ಇನ್ ಮೈಂಡ್, ನಾನು ಇಲ್ಲಿ ಹೇಳಿದೆ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಲೋಯೆಸ್ಟ್ ಪೊಸಿಷನಲ್ ನಂಬರ್ ಬರೋ ಥರನೇ ನಂಬರಿಂಗ್ ಮಾಡಬೇಕು. ಸಪೋಸ್ ನೀವು ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ ಡಬಲ್ ಬಾಂಡೆಡ್ ಕಾರ್ಬನ್ಗೆ ಸೆಕೆಂಡ್ ಪೊಸಿಷನ್ ಬಂತು. ಬಟ್ ಅದೇ ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ ಡಬಲ್ ಬಾಂಡೆಡ್ ಕಾರ್ಬನ್ ಬಿಗಿನ್ಸ್ ಫ್ರಮ್, ಅಥವಾ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್ ಅಂತ ಮೀನಿಂಗ್ ಆಗತ್ತೆ. ಸೊ ಯಾವುದು ಸರಿ? ಲೆಫ್ಟ್ ಇಂದ ನಂಬರಿಂಗ್ ಮಾಡಬೇಡಿ, ರೈಟ್ ಸೈಡ್ ಇಂದ ನಂಬರಿಂಗ್ ಅನ್ನ ಮಾಡ್ತಾ ಇದ್ದೀರಿ. ಇಸ್ ಇಟ್ ಓಕೆ? ಎಸ್. ನೋಡಿ, ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್ ಕಾರ್ಬನ್. ಗೊತ್ತಾಗಿದೆಯಾ? ಎಸ್. ನಾವು ದ ನೇಮ್ ಬಿಕಮ್ಸ್, ಸೆಕೆಂಡ್ ಕಾರ್ಬನ್ಗೆ ಬ್ರೋಮೋ ಗ್ರೂಪ್ ಅಟ್ಯಾಚ್ ಆಗಿದೆ. 2 ಬ್ರೋಮೋ. ನೆಕ್ಸ್ಟ್ ಟೋಟಲಿ ದೇರ್ ಆರ್ 3 ಕಾರ್ಬನ್ಸ್. ಪ್ರೋಪ್ ಅಂತ ಬರದೆ. ಪ್ರೋಪ್. ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್. ಪ್ರೋಪ್ 1 ಈನ್ ಅಂತ ಬರದೆ. ಪ್ರೋಪ್ 1 ಈನ್. 2 ಬ್ರೋಮೋ ಪ್ರೋಪ್ 1 ಈನ್. ಇಸ್ ಇಟ್ ಓಕೆ? ಎಸ್. ನಾವು ಕಮಿಂಗ್ ಟು ದಿಸ್ ಎಕ್ಸಾಂಪಲ್. ಸೊ ಇಲ್ಲಿ ನೀವು ಒಂಚೂರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಿ. ಫಾರ್ಮುಲಾನ ಫಸ್ಟ್ ಕಂಪ್ಲೀಟ್ ಮಾಡ್ತಾ ಇದ್ದೀರಿ. 1 2 ಬಾಂಡ್ಸ್ ಇದೆ CH2, 1 2 3 ಬಾಂಡ್ಸ್ ಇದೆ CH, 1 2 ಬಾಂಡ್ ಇದೆ CH2. ಗೊತ್ತಾಗಿದೆ ಅನ್ಕೊಂಡಿದ್ದೇನೆ. ಫಾರ್ಮುಲಾ ಬರದೆ ಅಷ್ಟೇ ಕಂಪ್ಲೀಟ್ ಆಗಿ. ಇವಾಗ ನೀವೇ ಕೂಲಾಗಿ ಯೋಚನೆ ಮಾಡಿ ನಂಬರಿಂಗ್ ಯಾವ ಕಡೆಯಿಂದ ಶುರು ಮಾಡಬೇಕು ಅಂತ ನೀವೇ ಥಿಂಕ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ಇಫ್ ಐ ಸ್ಟಾರ್ಟ್ ನಂಬರಿಂಗ್ ಫ್ರಮ್ ದಿಸ್ ಎಂಡ್, ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್. If I start numbering from this end, double bond begins from second carbon. ಕರೆಕ್ಟಾ? ಹಾಗಾಗಿ ನಾನು ಕರೆಕ್ಟ್ ಅಂತ ಹೇಳಿದರೆ ಈ ಸೈಡಿಂದ ನಂಬರಿಂಗ್ ಶುರು ಮಾಡ್ಕೊಂಡಿದ್ದೇನೆ. 1 2 3. ಗಾಟ್ ಇಟ್? ನಾವು IUPAC ನೇಮನ್ನು ನೀವೇ ಬರೀರಿ, ಗೊತ್ತಾಗತ್ತೆ ನಿಮಗೇನೆ. ಥರ್ಡ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಟು ಎ ಬ್ರೋಮೋ ಗ್ರೂಪ್, 3 ಬ್ರೋಮೋ. ಓಕೆ. ನೆಕ್ಸ್ಟು 3 ಕಾರ್ಬನ್ಸ್ ಇದೆ, ಪ್ರೋಪ್ ಅಂತ ಬರದೆ. ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್, 1 ಈನ್. 3 ಬ್ರೋಮೋ ಪ್ರೋಪ್ 1 ಈನ್ ಅಂತ ಬರೆದಿದ್ದಾನೆ. ಗೊತ್ತಾಗಿದೆಯಾ? ಪ್ರೋಪೀನ್ ಅಂತ ಬರೆದ್ರು ಮೀನಿಂಗ್ ಅದೇ ಆಗ್ತದೆ. ಈಸ್ ಇಟ್ ಓಕೆ? ಎಸ್. ಸೊ ನೋಡ್ತಾ ಹೋಗಿ, ಇದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದೇನೆ ಅನ್ಸ್ಯಾಚುರೇಷನ್ ಬಂದಾಗ. ಕ್ಲಿಯರ್? ನಾವು ಕಮಿಂಗ್ ಟು ದಿಸ್ ಎಕ್ಸಾಂಪಲ್. ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಿ. 1 2 3 4 ಕಾರ್ಬನ್ಸ್ ಇದೆ.
ಸಿ. ಇಲ್ಲಿ ಒಂದು ಅಯೋಡಿನ್ ಬರೆದಿದೆ ಅಲ್ಲ, ನಾನು ಇವಾಗ ಇನ್ನೂ ಒಂದು ಹ್ಯಾಲೋಜನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೇನೆ. ಇಲ್ಲಿಗೆ ಒಂದು ಬ್ರೋಮೋ ಗ್ರೂಪ್ ಅನ್ನ ಬರ್ಕೊಳ್ತಾ ಇದ್ದೇನೆ, Br. ಎರಡೆರಡು ಹ್ಯಾಲೋಜನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಈಸ್ ಇಟ್ ಓಕೆ? ಎಸ್. ನಾವು ಕ್ವಶನ್ ಕಮ್ಸ್, ನಂಬರಿಂಗ್ ಯಾವ ಕಡೆಯಿಂದ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ಫಾರ್ಮುಲಾನ ಕಂಪ್ಲೀಟ್ ಮಾಡ್ಕೊಳ್ಳಿ. ದಿಸ್ ಬಿಕಮ್ಸ್ CH3. 1 2 3 ಬಾಂಡ್ಸ್ ಇದೆ, CH. 1 2 3 4 ಬಾಂಡ್ಸ್ ಇದೆ, ಇಲ್ಲಿ CH2 ಅಂತ ಬರೀರಿ. ಗೊತ್ತಾಗಿದೆಯಾ? ಫಾರ್ಮುಲಾ ಕಂಪ್ಲೀಟ್ ಮಾಡಿರೋದು ಗೊತ್ತಾಯಿತು. ಇವಾಗ ನಂಬರಿಂಗ್ ಅನ್ನ ಮಾಡಬೇಕಾದ್ರೆ ದ ಸೇಮ್ ಪಾಯಿಂಟ್, ಡಬಲ್ ಬಾಂಡೆಡ್ ಕಾರ್ಬನ್ ಹ್ಯಾಸ್ ಟು ಬಿ ಅಲಾಟೆಡ್ ವಿತ್ ಲೋಯೆಸ್ಟ್ ಪೊಸಿಷನಲ್ ನಂಬರ್. ಅದರ ಬೇಸಿಸ್ ಮೇಲೆ ನಾನು ನಂಬರಿಂಗ್ ಅನ್ನ ಈ ಕಡೆಯಿಂದನೇ ಶುರು ಮಾಡ್ತಾ ಇದ್ದೇನೆ. ಏನು ಡೌಟ್ ಇಲ್ಲ ಅನ್ಕೊಳ್ತೇನೆ. ಎಸ್. 1 2 3 4. ಈಸ್ ಇಟ್ ಓಕೆ? ನಂಬರಿಂಗ್ ಅನ್ನ ಮಾಡಿದೆ. ನೆಕ್ಸ್ಟು ಇಲ್ಲಿಂದ ಚೆಕ್ ಮಾಡ್ತಾ ಹೋಗ್ತಾ ಇದ್ದೀರಿ. ಇದು ಬ್ರೋಮೋ, ಕರೆಕ್ಟಾ? ಇಲ್ಲಿರೋದು Br, ಸಬ್ಸ್ಟಿಟ್ಯೂಯೆಂಟ್ ನೇಮ್ ಏನಾಗತ್ತೆ? ಬ್ರೋಮೋ ಅಂತ ಆಗತ್ತೆ. ದೆನ್ ಇಲ್ಲಿ ಐ ಇದೆ, ಇಟ್ ಬಿಕಮ್ಸ್ ಅಯೋಡೋ. ಮತ್ತೆ ಕನ್ಫ್ಯೂಷನ್ ಬೇಡ, ಬ್ರೋಮೈಡ್ ಅಯೋಡೈಡ್ ಅಂತ ಬರೀಬೇಕಾ ಅಂತ. ಅದು ಕಾಮನ್ ಸಿಸ್ಟಮ್ ಅಲ್ಲಿ ಮಾತ್ರ ಬರೆಯೋದು. ಓಕೆ? IUPAC ಸಿಸ್ಟಮ್ ಅಲ್ಲಿ ಹ್ಯಾಲೋಜನ್ ಈಸ್ ರೆಪ್ರೆಸೆಂಟೆಡ್ ಆಸ್ ಹ್ಯಾಲೋ. ಓಕೆ? ಚೆಕ್ ಮಾಡಿ, ಇದನ್ನ ಬರೆದಿಟ್ಟಿದ್ದೇನಲ್ವಾ? ಸೊ IUPAC ನೇಮ್ ಅನ್ನ ಬರೀಬೇಕಾದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ಅನ್ನ ಫಾಲೋ ಮಾಡಿ ನೇಮ್ ಅನ್ನ ಕಂಪ್ಲೀಟ್ ಮಾಡ್ತಾ ಹೋಗಿ. ದಟ್ ಈಸ್ ನೌನ್ ಟು ಯು. ಓಕೆ? ಫಸ್ಟ್ ಬ್ರೋಮೋ ಗ್ರೂಪ್ ಇದೆ, which is attached to second carbon. The name becomes 2-bromo. 2-bromo. Then third carbon is attached to iodine, 3-iodo. 2-bromo, 3-iodo. Clear? Now totally there are 4 carbon atoms. ಹಾಗಾಗಿ ಬ್ಯೂಟ್ ಅಂತ ಬರೆದೆ, ಬ್ಯೂಟ್. The double bond begins from first carbon, ಹಾಗಾಗಿ 1-ene ಅಂತ ಬರೆದಿಟ್ಟೆ, 1-ene. Is it okay? ಗೊತ್ತಾಗ್ತಾ ಇದೆಯಾ? ಎಸ್. ಲಾಸ್ಟ್ ಇನ್ನೊಂದು ಎಕ್ಸಾಂಪಲ್ ಅನ್ನು ಹಾಗೆ ಚೆಕ್ ಮಾಡಿ ನೋಡೋಣ. ಇದು 1 2 3 4 5 ಕಾರ್ಬನ್ಸ್ ಬರೆದಿದೆ. ಡಬಲ್ ಬಾಂಡ್ ಇಲ್ಲೂ ಒಂದಿದೆ, ಇಲ್ಲೂ ಕೂಡ ಒಂದು ಡಬಲ್ ಬಾಂಡ್ ಇದೆ. ಓಕೆ? ನೀವು ಹಾಗೆ ನಂಬರಿಂಗ್ ಮಾಡಲಿಕ್ಕೆ ಹೋದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಪೆಂಟಾ 1,4 ಡಯೀನ್ ಅಂತ ನೇಮ್ ಮಾಡ್ತೀರಿ. ಪೆಂಟಾ 1,4 ಡಯೀನ್ ಆರ್ 1,4 ಪೆಂಟಾ ಡಯೀನ್ ಅಂತ ನೇಮ್ ಅನ್ನ ಮಾಡ್ತಾ ಇದ್ರಿ. ನಾನಿನ್ನು ಹ್ಯಾಲೋಜನ್ ಇಂಟ್ರೊಡ್ಯೂಸ್ ಮಾಡಲಿಲ್ಲ, ಬರೀ ಹೈಡ್ರೋಕಾರ್ಬನ್ ಕೊಟ್ಟಾಗ ಪೆಂಟಾ 1,4 ಡಯೀನ್ ಅಂತ ನೇಮ್ ಅನ್ನ ಮಾಡ್ತಾ ಇದ್ರಿ. ನಾನಿವಾಗ ನಂಬರಿಂಗ್ ಯಾವ ಕಡೆಯಿಂದ ಬೇಕಾದರೂ ಮಾಡ್ಬೋದಿತ್ತು, ಕರೆಕ್ಟಾ? ಇಲ್ಲಿ 1 2 3 4 5 ಆರ್ 1 2 3 4 5 ಯಾವ ಕಡೆಯಿಂದ ನಂಬರಿಂಗ್ ಮಾಡಿದ್ರು, ಸೊ ದ ಪ್ಯಾಟರ್ನ್ ಈಸ್ ಸೇಮ್. ಬಟ್ ಇವಾಗ ಒಂದು ಹ್ಯಾಲೋಜನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಚೆಕ್ ಮಾಡ್ತಾ ಹೋಗೋಣ. ಓಕೆ? ಸಪೋಸ್ ಇಲ್ಲಿ ನಾನೊಂದು ಹ್ಯಾಲೋಜನ್ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಅನ್ಕೊಳ್ಳಿ, Cl. ಯಾವ ಕಡೆಯಿಂದ ನಂಬರಿಂಗ್ ಮಾಡಬೇಕು? ಸೊ 1 2 3 4 5 ಡಬಲ್ ಬಾಂಡಿನ ಪೊಸಿಷನ್ ಅದೇ ಇದೆ, 1,4 ಇದೆ. ಅಂಡ್ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಗೆಟ್ಸ್ ದಿ ಥರ್ಡ್ ಪೊಸಿಷನಲ್ ನಂಬರ್. ಪೊಸಿಷನಲ್ ನಂಬರ್ ಇಸ್ ಈಕ್ವಲ್ ಟು 3 ಬರುತ್ತೆ. ಈ ಕಡೆಯಿಂದ ನಂಬರಿಂಗ್ ಮಾಡಿ 1 2 3 4 5. ಗೊತ್ತಾಗಿದೆಯಾ? ಆ ಥರ ನಂಬರಿಂಗ್ ಮಾಡಿದ್ರು ಡಬಲ್ ಬಾಂಡೆಡ್ ಕಾರ್ಬನ್ಸ್ ಗೆಟ್ಸ್ ದಿ ಸೇಮ್ ಪೊಸಿಷನಲ್ ನಂಬರ್ಸ್, 1,4 ಬರ್ತಾ ಇದೆ. ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೂ ಕೂಡ ಪೊಸಿಷನಲ್ ನಂಬರ್ ಏನು ಬಂತು? 3ನೇ ಬರ್ತಾ ಇದೆ. ಗೊತ್ತಾಗತ್ತೆ ಅಲ್ವಾ? ನೀವೇನು ಕೊಡ್ತೀರಿ ಹಾಗೆ ಜ್ಞಾಪಕ ಮಾಡಿಕೊಂಡು ಹೇಳಿ ನೋಡೋಣ. 3-ಕ್ಲೋರೋ ಪೆಂಟಾ 1,4 ಡಯೀನ್, ಕರೆಕ್ಟಾ? 3-ಕ್ಲೋರೋ ಪೆಂಟಾ 1,4 ಡಯೀನ್. ಓಕೆ? ಬಟ್ ನಾನು ಇವಾಗ ಒಂದು ಚೂರು ಸ್ಟ್ರಕ್ಚರನ್ನು ಚೇಂಜ್ ಮಾಡ್ತಾ ಇದ್ದೇನೆ. Cl ಜೊತೆಗೆ ಇಲ್ಲೆಲ್ಲೋ ಒಂದು ಐ ಅನ್ನ ಕೂಡ ಸೇರಿಸ್ಕೊಳ್ತಾನೆ, ಐ ಸೇರಿಸ್ಕೊಂಡೆ. ಓಕೆ? ಇವಾಗ ಚೆಕ್ ಮಾಡ್ತಾ ಹೋಗಿ, ಡಬಲ್ ಬಾಂಡೆಡ್ ಕಾರ್ಬನ್ಸ್ ಎರಡೂ ಕಡೆಯಿಂದ ನಂಬರಿಂಗ್ ಮಾಡಿದ್ರು ಸೇಮ್ ಪೊಸಿಷನಲ್ ನಂಬರ್ಸ್ ಬರ್ತಾ ಇತ್ತು. ನಾನು ಒಂದೇ ಒಂದು Cl ನ ಇಟ್ಟು ನಂಬರಿಂಗ್ ಮಾಡಿದೆ, ಅಲ್ಲಿ ಕೂಡ ಏನು ಕಂಡೀಷನ್ ಆಲ್ಟರ್ ಆಗಲ್ಲ. ಯು ಕ್ಯಾನ್ ನಂಬರ್ ಫ್ರಮ್ ಎನಿ ಒನ್ ಆಫ್ ದಿ ಎಂಡ್ಸ್. ಕ್ಲಿಯರ್? ಬಟ್ ಅದೇ
ಇವಾಗ ನಾನು ಡಬಲ್ ಬಾಂಡೆಡ್ ಕಾರ್ಬನ್ಸ್ ಈ ಕಡೆಯಿಂದ ನಂಬರಿಂಗ್ ಶುರು ಮಾಡ್ತೇನೆ. ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗಳ ನಂಬರಿಂಗ್ ಅನ್ನು ನೋಡಿ. 1 2 3 4 5 ಈ ತರ ನಂಬರಿಂಗ್ ಮಾಡಿದಾಗ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಅಂಡ್ ಫೋರ್ತ್ ಕಾರ್ಬನ್. ಓಕೆ, ಅಂಡ್ ದ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಸ್ ಗೆಟ್ಸ್ ದಿ ನಂಬರ್ಸ್ 2 and 3. ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಸ್ಗಳ ನಂಬರ್ 2 and 3 ಬರ್ತಾ ಇದೆ. ಅದೇ ಸಪೋಸ್ ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರೆ 1 2 3 4 5 ಅಂತ ಡಬಲ್ ಬಾಂಡೆಡ್ ಕಾರ್ಬನ್ಸ್ಗೆ 1,4 ಬರುತ್ತೆ. ಬಟ್ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಸ್ಗೆ 3,4 ಬರುತ್ತೆ. ಓಕೆ, ಈ ಕಡೆಯಿಂದ ನಂಬರಿಂಗ್ ಮಾಡಿದಾಗ 2,3 ಬಂತು. ಈ ಕಡೆಯಿಂದ ನಂಬರಿಂಗ್ ಸ್ಟಾರ್ಟ್ ಮಾಡಿದರೆ 3,4 ಅಂತ ಬರ್ತಾ ಇದೆ. ಹಾಗಿದ್ರೆ ಯಾವುದು ಸರಿ? ಲೋಯೆಸ್ಟ್ ಸೆಟ್ ಆಫ್ ಲೊಕ್ಯಾಂಟ್ಸ್ ಅಥವಾ ಲೊಕ್ಯಾಂಟ್ ರೂಲಿನ ಬೇಸಿಸ್ ಮೇಲೆ ಸಮ್ ಆಫ್ ದಿ ಲೊಕ್ಯಾಂಟ್ಸ್ ಮಸ್ಟ್ ಬಿ ಮಿನಿಮಮ್ ಅಂತ ರೂಲ್ ಹೇಳುತ್ತೆ. ಹಾಗಾಗಿ 2 + 3 ಅನ್ನ ತಗೊಂಡಿದ್ದೇನೆ. ಗೊತ್ತಾಗಿದೆ ಅನ್ಕೊಂಡಿದ್ದೇನೆ. ಎಸ್, ಇವಾಗ ನೇಮ್ ಅನ್ನ ಮಾಡ್ತಾ ಇದ್ದೀರಿ. ನೇಮ್ ಮಾಡಬೇಕಾದ್ರೆ ಆಲ್ಫಾಬೆಟಿಕಲ್ ಆರ್ಡರ್. ಇದು ಲೊಕ್ಯಾಂಟ್ ಲೋಯೆಸ್ಟ್ ನಂಬರ್ ಇದೆ 2 ಅಯೋಡೋ ಅಂತ ಬರೆಯೋದಲ್ಲ. ಆಲ್ಫಾಬೆಟ್ಸ್ ಅನ್ನ ಚೆಕ್ ಮಾಡಿ. ಇದು ಕ್ಲೋರೋ, ಸಿ ಇಸ್ ದ ಆಲ್ಫಾಬೆಟ್. ಇದು ಅಯೋಡೋ, ಐ ಇಸ್ ದ ಆಲ್ಫಾಬೆಟ್. ಸೊ ಫಸ್ಟ್ ಬರೋ ಆಲ್ಫಾಬೆಟ್ ಸಿ ಅಲ್ವಾ? ಹಾಗಾಗಿ ಏನ್ ಬರೀತಾ ಇದ್ದೀರಿ? 3 ಕ್ಲೋರೋ 2 ಅಯೋಡೋ 3 ಕ್ಲೋರೋ 2 ಅಯೋಡೋ. 5 ಕಾರ್ಬನ್ ಆಟಮ್ಸ್ ಇದೆ. ಪೆಂಟ್ ಅಂತ ಬರ್ಕೊಂಡೆ, ಪೆಂಟ್ ಅಂತ ಬರೆದಿದ್ದೇನೆ. ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟ್ ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಅಂಡ್ ಫೋರ್ತ್ ಕಾರ್ಬನ್. ಹಾಗಾಗಿ ಇಲ್ಲೇ ಕೆಳಗಡೆ ಬರೀತಾ ಇದ್ದೇನೆ, ಕಂಟಿನ್ಯೂ ಮಾಡಿ. 1,4 2 ಡಬಲ್ ಬಾಂಡ್ಸ್ ಇದೆ, ಕರೆಕ್ಟಾ? 2 ಡಬಲ್ ಬಾಂಡ್ಸ್ ಇರೋದ್ರಿಂದ ಡಯೀನ್ ಅಂತ ಬರೆದೆ. 2 ಡಬಲ್ ಬಾಂಡ್ಸ್ ಇರೋದ್ರಿಂದ ಡಯೀನ್ ಅಂತ ಬರೆದಿದ್ದೇನೆ. ಇಸ್ ಇಟ್ ಓಕೆ? ಎಸ್. ಇಲ್ಲಿ ನೋಡಿ, ಓವೆಲ್ ಯಾವುದೂ ಇಲ್ಲ, ಕನ್ಸೋನೆಂಟ್ ಇದೆ, ಡಿ ಇದೆ. ಹಾಗಾಗಿ ಇಲ್ಲಿ ಎ ಅನ್ನ ಸೇರಿಸ್ಕೋಬೇಕು. ಪೆಂಟಾ 1,4 ಡಯೀನ್ ಅಂತ ನೇಮ್ ಅನ್ನ ಮಾಡಿದಿರಿ. ಪೆಂಟಾ 1,4 ಡಯೀನ್. ಕ್ಲಿಯರ್ ಆಗಿದೆಯಾ? ಸೊ ನಾಮನ್ ಕ್ಲೇಚರ್ ಅನ್ನ ಒಂದು ಸ್ವಲ್ಪ ಹಾಗೆ ಗ್ಲಾನ್ಸ್ ಮಾಡ್ತಾ ಹೋಗಿ. ಇಸ್ ಇಟ್ ಓಕೆ? ಒಂದು 2-3 ಎಕ್ಸಾಂಪಲ್ಗಳನ್ನ ನಿಮಗೆ ಮನೆಯಲ್ಲಿ ಪ್ರಾಕ್ಟೀಸ್ಗೆ ಅಂತ ಕೊಡ್ತಾ ಇದ್ದಾನೆ. ಸೊ ನೀಟಾಗಿ ಟ್ರೈ ಮಾಡಿ. ಓಕೆ, ಸೊ ಎಲ್ಲದೂ ಕೂಡ ಗೊತ್ತಾಗ್ಲೇಬೇಕು ನಿಮಗೆ. ಟ್ರೈ ಮಾಡ್ತಾ ಹೋಗಿ ಅಷ್ಟೇ. ಗೊತ್ತಾಗಿಲ್ಲ ಅಂದ್ರೆ ನೆಕ್ಸ್ಟ್ ನೀವು ಕೇಳ್ಕೋಬಹುದು. ಇದೆಲ್ಲದೂ ಕೂಡ ಬ್ರಿಡ್ಜ್ ಕೋರ್ಸ್ ಅಂತ ಹೇಳಿ ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ. ಈ ಬ್ರಿಡ್ಜ್ ಕೋರ್ಸ್ ಅಲ್ಲಿ ಏನು ಕಲಿಸ್ತಾ ಇದ್ದಾವೆ, ದಟ್ ಈಸ್ ಎ ಪಾರ್ಟ್ ಆಫ್ ದಿ ಸಿಲೆಬಸ್ ಆಲ್ಸೋ. ಈ ನಾಮನ್ ಕ್ಲೇಚರ್ನೆಲ್ಲ ಇದೇ ತರನೇ ಕೇಳ್ತಾ ಹೋಗ್ತಾರೆ. ಮಾಲಿಕ್ಯೂಲ್ಸ್ಗಳನ್ನ ಕೊಟ್ಟು ನೇಮ್ ಮಾಡಿ ಅಂತ ಕೇಳ್ತಾರೆ. ಫಸ್ಟ್ ಇಯರ್ ಅಲ್ಲಿ ಇದೇ ಇರೋದು. ಇದು ಬ್ರಿಡ್ಜ್ ಕೋರ್ಸ್ ಕೂಡ ಹೌದು, ಹಾಗೆ ಎ ಪಾರ್ಟ್ ಆಫ್ ದಿ ಸಿಲೆಬಸ್ ಕೂಡ ಹೌದು. ಹಾಗಾಗಿ ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಎಸ್. ಓಕೆ, ಇದೊಂದು ಎಕ್ಸಾಂಪಲ್ ಬರೆದಿದ್ದೇನೆ. This is the second example. This is the third example. ಇದೆಲ್ಲದನ್ನ ಕೂಡ ನೀವೇ ನೇಮಿಂಗ್ ಮಾಡಬೇಕು. ಫೋರ್ತ್ ಎಕ್ಸಾಂಪಲ್. 4 ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಸೊ ಇದೊಂದು ಎಕ್ಸಾಂಪಲ್ ಅಲ್ಲಿ ಹಿಂಟ್ ಹೇಳ್ತಾ ಇದ್ದೇನೆ ನೋಡಿ. ನೀವು ಸಪೋಸ್ ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ 1 2 3 4 ಅಂತ, ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್ ಅಂಡ್ ಟ್ರಿಪಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಥರ್ಡ್ ಕಾರ್ಬನ್ 1,3 ಅಂತ ಆಗತ್ತೆ.
ಬಟ್ ಅದೇ ಈ ಕಡೆಯಿಂದ ನಂಬರಿಂಗ್ ಮಾಡಿದ್ರು ಕೂಡ 1,3ನೇ ಆಗ್ತಾ ಇದೆ. ಕರೆಕ್ಟಾ? ಸೊ ಅಂತಹ ಕಂಡೀಷನ್ ಅಲ್ಲಿ ನೆಕ್ಸ್ಟ್ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಅನ್ನ ಚೆಕ್ ಮಾಡ್ತೀರಿ. ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಗೆಟ್ಸ್ ದಿ ಸೆಕೆಂಡ್ ಪೊಸಿಷನ್, ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಗೆಟ್ಸ್ ದಿ ಥರ್ಡ್ ಪೊಸಿಷನ್. ಹಾಗಾಗಿ ನಂಬರಿಂಗ್ ಅನ್ನ ಈ ಕಡೆಯಿಂದ ಮಾಡ್ತೀರಿ. ಓಕೆ, ನಂಬರಿಂಗ್ ಅನ್ನ ಈ ಕಡೆಯಿಂದ ಮಾಡ್ತೀರಿ. ನೇಮ್ ಕೊಡೋದು ಗೊತ್ತಾಗತ್ತೆ. 2-ಕ್ಲೋರೋ ಅಂತ ಬರ್ಕೊಳ್ತೀರಿ. 4 ಕಾರ್ಬನ್ಸ್ ಇದೆ, ಬ್ಯೂಟ್ ಆಗತ್ತೆ. ಡಬಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಫಸ್ಟ್ ಕಾರ್ಬನ್ ಅಲ್ವಾ, ಹಾಗಾಗಿ 1En ಅಂತ ಬರೀಬೇಕು. ಟ್ರಿಪಲ್ ಬಾಂಡ್ ಬಿಗಿನ್ಸ್ ಫ್ರಮ್ ಥರ್ಡ್ ಕಾರ್ಬನ್ ಆಗಿರೋದ್ರಿಂದ 3YnE ಅಂತ ನೇಮ್ ಎಂಡ್ ಮಾಡ್ತೀರಿ. ಜಸ್ಟ್ ಹಿಂಟ್ ಹೇಳ್ತಾ ಇದ್ದಾನೆ. ಗೊತ್ತಾಗಿದೆಯಾ? ನೆಕ್ಸ್ಟು ಈ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ಗೆ ಬಂದಾಗ ಕಾಮನ್ ಆಗಿ ಕಣ್ಣೇನು ಮೋಸ ಮಾಡ್ತದೆ ಅಂದರೆ 1 2 3 4 ಕಾರ್ಬನ್ಸ್ ಲೀನಿಯರ್ ಚೈನ್ ಅಲ್ಲಿ ಇದೆ. ಯಾಕಂದ್ರೆ ಇಷ್ಟೊತ್ತು ಡಿಸ್ಕಸ್ ಮಾಡಿರೋದ್ರಲ್ಲಿ ಇದೇ ತರ ಪೇರೆಂಟ್ ಚೈನ್ ಸೆಲೆಕ್ಷನ್ ಮಾಡ್ತಾ ಹೋದ್ವಿ ಅಂತ ಅನ್ಕೊಂಡು ನಂಬರಿಂಗ್ ಮಾಡ್ತೀರಿ. ಬಟ್ ನೋಡಿ 1 2 3 4 5 ಕಾರ್ಬನ್ ಆಟಮ್ಸ್ ಇದೆ ಪೇರೆಂಟ್ ಚೈನ್ ಅಲ್ಲಿ. ಗಮನ ಇರಲಿ, 1 2 3 4 5 ಕಾರ್ಬನ್ಸ್ ಇದೆ. ನಂಬರಿಂಗ್ ಎಲ್ಲಿಂದ ಮಾಡ್ತೀರಿ? ಲೊಕ್ಯಾಂಟ್ ರೂಲ್ ಅನ್ನು ಅಪ್ಲೈ ಮಾಡಿ. ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ 1 2 3 4 5. ಓಕೆ, ಸೊ ಇದು ಒಂದು ಸಬ್ಸ್ಟಿಟ್ಯೂಯೆಂಟ್. ಓಕೆ, ಇದು ಸೆಕೆಂಡ್ ಸಬ್ಸ್ಟಿಟ್ಯೂಯೆಂಟ್, ಇದು ಥರ್ಡ್ ಸಬ್ಸ್ಟಿಟ್ಯೂಯೆಂಟ್ ಆಯ್ತು. ಓಕೆನಾ? ಸೊ ಅವಾಗ ಲೊಕ್ಯಾಂಟ್ಸ್ ಅಥವಾ ಸೆಟ್ ಆಫ್ ಲೊಕ್ಯಾಂಟ್ಸ್ ಏನಾಗುತ್ತೆ? 3, 3, 4 ಅಂತ ಆಯ್ತು. ಅದೇ ಸಪೋಸ್ ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ 2, 3, 3 ಅಂತ ಆಗತ್ತೆ. 2 3 3 ಯಾವುದು ಸರಿ ಅದನ್ನು ನೀವೇ ಅಪ್ಲೈ ಮಾಡಿ ಬರೀಬೇಕು. ಗೊತ್ತಾಗಿದೆಯಲ್ವಾ? ಎಲ್ಲದನ್ನು ಕೂಡ ನೀವು ಟ್ರೈ ಮಾಡಲೇಬೇಕು, ಇಗ್ನೋರ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ನಂಬರಿಂಗ್ ಅನ್ನ ಈ ಕಡೆಯಿಂದ ಮಾಡಬೇಕು ಅಂದಿದ್ದೇನೆ, ಯಾಕೆ ಅಂತ ನಿಮಗೆ ಗೊತ್ತಾಗಿದೆ. ನಾವು ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅನ್ನ ಚೆಕ್ ಮಾಡಿ. ನಾನು ಇಲ್ಲಿ ಯಾವುದೋ ಒಂದು ಲಾಸ್ಟ್ ಎಕ್ಸಾಂಪಲ್ನ ಸಾಲ್ವ್ ಮಾಡಿಸಿದೆ, ಆಲ್ಮೋಸ್ಟ್ ಅದೇ ಥರ ಇದೆ, ಬಟ್ ಡಬಲ್ ಬಾಂಡ್ ಇಲ್ಲಿಲ್ಲ, ಇಲ್ಲಿಗೆ ಬಂದಿದೆ. ನಂಬರಿಂಗ್ ಯಾವ ಕಡೆಯಿಂದ ಮಾಡಬೇಕು ನಿಮಗೆ ಗೊತ್ತಾಗಿದೆ. ಸೊ 1 2 3 4 5 ಈ ಥರ ನಂಬರಿಂಗ್ ಮಾಡಿ, ಸಿಂಪಲ್ ಆಗಿದೆ, ಗೊತ್ತಾಗತ್ತೆ. ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಲ್ಲಿ ಎಷ್ಟು ಕಾರ್ಬನ್ಸ್ ಇದೆ ಚೆಕ್ ಮಾಡ್ಕೊಳ್ಳಿ. 1 2 3 4 5 6 ಕಾರ್ಬನ್ಸ್ ಇದೆ. ಈ ಕಡೆಯಿಂದ ಬಂದರೆ 1 2 3 4 5 6 ಕಾರ್ಬನ್ಸ್ ಇದೆ. ನಾನು ಇದನ್ನ ಪೇರೆಂಟ್ ಚೈನ್ ಆಗಿ ಸೆಲೆಕ್ಟ್ ಮಾಡ್ತೇನೆ. 1 2 3 4 5 6. ಓಕೆ, ಸೊ ಕಾರ್ಬನ್ಸ್ಗಳನ್ನು ಕೌಂಟ್ ಮಾಡಿಕೊಂಡು ಸೊ ಯಾವುದು ಪೇರೆಂಟ್ ಚೈನ್ ಅಂತ ನೋಡಿ, ಯಾವ್ಯಾವ ಸಬ್ಸ್ಟಿಟ್ಯೂಯೆಂಟ್ಸ್ ಇದೆ ಚೆಕ್ ಮಾಡಿ. ರಿಮೆಂಬರ್, ಇದು ಈಥೈಲ್ ಸಬ್ಸ್ಟಿಟ್ಯೂಯೆಂಟ್, ಇದನ್ನ ಈಥೈಲ್ ಅಂತ ಹೇಳಿ ಕರಿತಾ ಇದ್ರಿ. ಓಕೆ, ಸೊ ಪೇರೆಂಟ್ ಚೈನ್ ಸೆಲೆಕ್ಷನ್ ಮಾಡಬೇಕಾದ್ರೆ ಒಂದು ರೂಲ್ ಇದೆ. ನಿಮಗೆ ಇವಾಗ ತಾನೇ ಗೊತ್ತಾಯ್ತು. 1 2 3 4 5 6 ಕಾರ್ಬನ್ಸ್ ಇದೆ, ಕರೆಕ್ಟ್ ಅಲ್ವಾ? 6 ಕಾರ್ಬನ್ಸ್ ಈ ಕಡೆಯಿಂದನೂ ಕೂಡ ಸಿಗ್ತಾ ಇದೆ. 1 2 3 4 5 6 ಕಾರ್ಬನ್ ಸಿಗ್ತಾ ಇದೆ. ಹಾಗಿದ್ರೆ ಎರಡೂ 6 ಇದೆ. ನಾನು ಯಾವುದನ್ನ ಪೇರೆಂಟ್ ಚೈನ್ ಆಗಿ ಸೆಲೆಕ್ಟ್ ಮಾಡಬೇಕು ಅಂದ್ರೆ ದರ್ ಈಸ್ ಒನ್ ರೂಲ್. ಅದನ್ನ ಇಲ್ಲಿ ಹಿಂಟ್ ಅಂತ ಬರಿತಾ ಇದ್ದೇನೆ. IUPAC ರೂಲ್ ಏನು ಹೇಳ್ತದೆ ಅಂದ್ರೆ ಸೆಲೆಕ್ಟ್ ದಟ್ ಕಾರ್ಬನ್ ಚೈನ್ as the parent chain which contains maximum number of substituents. Select that carbon chain as the parent chain which contains maximum number of substituents. Suppose ನಾನು ಇದನ್ನ ಪೇರೆಂಟ್ ಚೈನ್ ಆಗಿ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. 1 2 3 4 5 6 ಇದನ್ನ ಪೇರೆಂಟ್ ಚೈನ್ ಆಗಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲೊಂದು ದೊಡ್ಡ ಗ್ರೂಪ್ ಇದೆಯಲ್ಲ, ಈ 2 ಕಾರ್ಬನ್ಸ್ ಅಲಾಂಗ್ ವಿತ್ ಅಯೋಡಿನ್, ಇದನ್ನ ಒಂದು ಸಬ್ಸ್ಟಿಟ್ಯೂಯೆಂಟ್ ಅಂತ ಅನ್ಕೋಬೇಕು. ನೆಕ್ಸ್ಟು ಇದನ್ನ ಎರಡನೇ ಸಬ್ಸ್ಟಿಟ್ಯೂಯೆಂಟ್ ಅಂತ ಅನ್ಕೋಬೇಕು. ಗೊತ್ತಾಗಿದೆಯಾ? 1 2 3 ಥರ್ಡ್ ಕಾರ್ಬನ್ಗೆ ಒಂದು ದೊಡ್ಡ ಸಬ್ಸ್ಟಿಟ್ಯೂಯೆಂಟ್, 2 ಕಾರ್ಬನ್ ಅಲಾಂಗ್ ವಿತ್ 1 ಅಯೋಡಿನ್ ಅಟ್ಯಾಚ್ ಆಗಿದೆ ಅಂತ ಅನ್ಕೋಬೇಕು. ಇನ್ನು ಹಾಗೆ 4th ಕಾರ್ಬನ್ಗೆ ಏನಿಲ್ಲ, 5th ಕಾರ್ಬನ್ಗೆ ಒಂದು ಬ್ರೋಮೋ ಗ್ರೂಪ್ ಅಟ್ಯಾಚ್ ಆಗಿದೆ. ಓನ್ಲಿ 2 ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ದೇರ್. ಓಕೆ, ಈ ತರ ನಂಬರಿಂಗ್ ಮಾಡಿದ್ರೆ ಇಲ್ಲೂ 6 ಕಾರ್ಬನ್ಸೇ ಸಿಗ್ತಾ ಇದೆ. ಓಕೆ, ಈ ತರ ನಂಬರಿಂಗ್ ಮಾಡಿದ್ರೆ ಓನ್ಲಿ 2 ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ಪ್ರೆಸೆಂಟ್. ಅದರ ಬದಲಿಗೆ
ನಾನು ಸಪೋಸ್ ಇದನ್ನ ಪೇರೆಂಟ್ ಚೈನ್ ಆಗಿ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಇಲ್ಲಿ ಕೂಡ 6 ಕಾರ್ಬನ್ಸೇ ಬರ್ತಾ ಇದೆ. ಬಟ್ ನಂಬರ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್ ಅನ್ನು ಚೆಕ್ ಮಾಡಿ. ಫಸ್ಟ್ ಕಾರ್ಬನ್ಗೆ ಏನೂ ಇಲ್ಲ, ಸೆಕೆಂಡ್ ಕಾರ್ಬನ್ಗೆ ಒಂದು ಅಯೋಡೋ ಗ್ರೂಪ್ ಅಟ್ಯಾಚ್ ಆಗಿದೆ, ಥರ್ಡ್ ಕಾರ್ಬನ್ಗೆ ಒಂದು ಈಥೈಲ್ ಗ್ರೂಪ್, ಇಲ್ಲೊಂದು ಕಾರ್ಬನ್ ಇದೆ, ಇಲ್ಲೊಂದು ಕಾರ್ಬನ್ ಇದೆ, ಈಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಓಕೆ, ಫೋರ್ತ್ಗೆ ಏನಿಲ್ಲ, ಫಿಫ್ತ್ಗೆ ಒಂದು ಬ್ರೋಮೋ ಗ್ರೂಪ್ ಅಟ್ಯಾಚ್ ಆಗಿದೆ. ನಂಬರ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್ ಎಷ್ಟಾಯ್ತು ಹೇಳಿ? ನಂಬರ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್ 3 ಆಯಿತು. ನಾನು ಈ ಕಡೆಯಿಂದ ನಂಬರಿಂಗ್ ಮಾಡಿದರೆ ಓನ್ಲಿ 2 ಸಬ್ಸ್ಟಿಟ್ಯೂಯೆಂಟ್ಸ್, ಬಟ್ ಈ ಕಡೆಯಿಂದ ಕನ್ಸಿಡರ್ ಮಾಡಿದರೆ 3 ಸಬ್ಸ್ಟಿಟ್ಯೂಯೆಂಟ್ಸ್ ಆಯಿತು. ಯಾವಾಗ ಈ ಕನ್ಸಿಡರೇಷನ್ ಬಂದಿದ್ದು, ನೀವು ಎರಡೂ ಕಡೆಯಿಂದ ನಂಬರಿಂಗ್ ಮಾಡಿ ನೋಡಿದ್ರಿ, ಎರಡೂ ಕಡೆನೂ ಕೂಡ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಪೇರೆಂಟ್ ಚೈನ್ ಸೇಮ್ ಬಂತು. ಅವಾಗ ಯಾವ ರೂಲ್ ಅಪ್ಲೈ ಆಗತ್ತೆ ಅಂದರೆ, ಸೆಲೆಕ್ಟ್ ದಟ್ ಕಾರ್ಬನ್ ಚೈನ್ ಆಸ್ ದಿ ಪೇರೆಂಟ್ ಚೈನ್ ವಿಚ್ ಕಂಟೈನ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್. ಈ ಕಡೆಯಿಂದ ಮಾಡಿದಾಗ 2 ಸಬ್ಸ್ಟಿಟ್ಯೂಯೆಂಟ್ಸ್ ಇತ್ತು ಕೆಳಗಿಂದ, ಅದೇ ಲೆಫ್ಟ್ ಟು ರೈಟ್ ಮಾಡಿದಾಗ 3 ಸಬ್ಸ್ಟಿಟ್ಯೂಯೆಂಟ್ಸ್ ಇದೆ. ಹಾಗಿದ್ರೆ ನೀವು ಲೆಫ್ಟ್ ಟು ರೈಟ್ ನಂಬರಿಂಗ್ ಮಾಡೋದೇ ಕರೆಕ್ಟ್. ಗೊತ್ತಾಗಿದೆಯಲ್ವಾ? ಈ ಸಿಂಪಲ್ ಲಾಜಿಕ್ಗಳನ್ನು ಅಪ್ಲೈ ಮಾಡ್ತಾ ಹೋಗಬೇಕು. ಈಸ್ ಇಟ್ ಓಕೆ? ಎಸ್, ಇಲ್ಲಿವರೆಗೆ ನಾನು ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಹೈಡ್ರೋಕಾರ್ಬನ್ಸ್ ಅನ್ನು ಹೇಳಿ ನಿಲ್ಲಿಸಿದ್ದೇನೆ. ಓಕೆ, ಎಸ್, ಪ್ರಾಕ್ಟೀಸ್ ವೆಲ್. ಯಾವುದನ್ನು ಕೂಡ ಒಂದು ಸರಿ ಸುಮ್ಮನೆ ಕೇಳಿ ಬಿಡಬೇಡಿ, ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಇದೆಲ್ಲದೂ ಕೂಡ ಪಾರ್ಟ್ ಆಫ್ ದಿ ಸಿಲೆಬಸ್. ಓಕೆನಾ? ಎಸ್.